ದಯಮಾಡಿ ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಮಕ್ಕಳು ಕೇಳಿಕೊಂಡು ಕೂಡ್ರಿ. ಯಾಕಂದರೆ ಇವರು ಸನ್ನಿಧಿಯಲ್ಲಿ ಶಾಂತರಾಗಿದ್ದು ಮೌನವಾಗಿದ್ದು ನಾವು ದೇವರ ಸಂದೇಶವನ್ನು ಕೇಳಬೇಕು. ಹಲ್ಲೆಲೂಯಾ. ಯಾಕೆ ದೇವರ ಸಂದೇಶ ಕೇಳಬೇಕು? ಶಾಂತ ಚಿತ್ತರಾಗಿದ್ದು. ಸೌಂಡ್ ಕೊಡಿ, ಕರೆಕ್ಟ್ ಮಾಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾಕಿ ಮೈಕಳೆಲ್ಲ ಬರಬಾರ್ದು. ಅದಕ್ಕೆ 3 ವಿಷಯವಾಗಿ ಅದ್ಭುತವಾಗಿ ನಾನು ದೇವರ ಸಂದೇಶವನ್ನು ನಿಮ್ಮನ್ನು ಕೊಡಬೇಕಾಗಿ ಇದ್ದೇನೆ. ಈ 3 ವಿಷಯವಾಗಿ ಸಂದೇಶ ಕೇಳುವಾಗ ನೀವು ಬರ್ಬೋದು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಕೂಡ ಹೋಗಿ ಪರೀಕ್ಷಿಸ್ರಿ. ಬೈಬಲ್ ತಂದವರು ಸದ್ಯ ಕೈ ತೋರಿಸ್ರೆ. ಬೈಬಲ್ ತಂದವರು ಓಕೆ. ಅದಕ್ಕೆ ವಾಕ್ಯದ ಕಡೆ ಹೋಗೋಣ. ವಾಕ್ಯದ ಕಡೆ ಹೋಗುವಾಗ ಮೌನವಾಗಿ ದೇವರ ಸಂದೇಶವನ್ನು ಕೇಳೋದಕ್ಕಾಗಿ ಸಿದ್ಧವಾಗಿ ಮಾಡ್ತೀವಿ. ಅದಕ್ಕೆ ಇವತ್ತಿನ 3 ವಿಷಯದಲ್ಲಿ ವಾಕ್ಯ ನಾವು ನೋಡ್ತೇವೆ. ಆದರೆ ಮೊದಲ ವಿಷಯದಲ್ಲಿ ಅದ್ಭುತವಾಗಿ ದೇವರ ಸನ್ನಿಧಿಯಲ್ಲಿ ನಾವು ವಾಕ್ಯ ಕೇಳುತ್ತಿದ್ದವಾಗಿ ಕೀರ್ತನೆಗಳು 37ನೇ ಅಧ್ಯಾಯ, ಕೀರ್ತನೆಗಳು 37ನೇ ಅಧ್ಯಾಯ 3ನೇ ವಚನ ಓದಿ. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು ಎಂಬುದಾಗಿ. ಆ ಮ್ಯೂಸಿಕ್ ಸೌಂಡ್ ಕೂಡ ಯಾರಲ್ಲಿ ಭರವಸೆ ಇಡಬೇಕು ನಾವು? ಹಲ್ಲೆಲೂಯಾ. ಯಾರಲ್ಲಿ ಭರವಸೆ ಇಡಬೇಕು? ಮನುಷ್ಯರಲ್ಲಿ ಇಡಬೇಕಾ, ದೇವರಲ್ಲಿ ಇಡಬೇಕಾ? ಮನುಷ್ಯರೆಲ್ಲ ಕೈ ತೋರಿಸೋ ಸರ್ತಿ ಮನುಷ್ಯರಲ್ಲಿ ಅಂತ. ಓಕೆ, ದೇವರಲ್ಲಿ ಅದವರು ಆಮೇಲೆ. ಅದಕ್ಕೆ ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು ಎಂಬುದಾಗಿ. ದೇಶದಲ್ಲಿ ನಾವು ವಾಸ ಮಾಡುವಾಗ ನಂಬಿಕೆ ನಮಗ ಬೇಕಿರಬೇಕು. ನಂಬಿಕೆ ಇಲ್ಲದ ಜೀವನ ಬೇಡದಪ್ಪ. ನಂಬಿಕೆಯಿಲ್ಲದ ಜೀವನ ಅದೇನಂತರ ಪ್ರತಿಯೊಬ್ಬರ ಮೇಲೆ ಡೌಟ್ ಮಾಡ್ತಾರೋ, ಅದೇನೋ ಇದೇನೋ ಅವನೇನೋ ಇವನೇನೋ ಎಂಬುದಾಗಿ ಡೌಟ್ಸ್ಗಳು ಮಾಡ್ತಕ್ಕಂಥವ್ರಾಗಿರ್ತಾರಲ್ಲ, ಅದು ನಂಬಿಕೆ ಇಲ್ಲದಂಥ ಜೀವನ ಪ್ರಿಯ. ಆದರೆ ಯೆಹೋವನಲ್ಲಿ ನಾವು ಭರವಸೆ ಇರಬೇಕಂದ್ರೆ ನಾವು ಏನು ಮಾಡಿದ್ರು ಕೂಡ ದೇವರಲ್ಲಿ ಭರವಸೆ ಇರಬೇಕು. ಕೀರ್ತನೆಗಳು ಅನೇಕ ವಿಷಯದಲ್ಲಿ ಎಚ್ಚರಿಸ್ತಾರ. ಮನುಷ್ಯನು ಸಹಾಯ ಮಾಡೋ ಶಕ್ತನು ಅಲ್ಲ ಅಂತ ಸ್ಪಷ್ಟವಾಗಿ ಕೀರ್ತನೆಗಾರರು ಅದ್ಭುತವಾಗಿ ಅವರು ಕೀರ್ತನೆಯಲ್ಲಿ ಬರೆಯಲ್ಪಟ್ಟರು. ಯಾಕೆ ಮಾಡಿದ್ರೆ ಗೊತ್ತದ? ಅವ್ರ ಮನುಷ್ಯರನ್ನು ಪರೀಕ್ಷಿಸಬೇಕಾಗಿ ಮನುಷ್ಯರ ಸನ್ನಿಧಿ ಹೋಗಿರೋರು, ಮನುಷ್ಯರಲ್ಲಿ ಓಡಾಡ್ಯಾರ, ಮನುಷ್ಯರಲ್ಲಿ ಕಣ್ಣೀರಿಟ್ಟಾರ, ಮನುಷ್ಯರಲ್ಲಿ ನಿಂತ ಕುಂತ ಎಲ್ಲ ಮಾಡ್ಯಾರ. ಆದರೆ ಮನುಷ್ಯನ ಮಾತುದಾಗ ಯಾವ ಮನುಷ್ಯರು ಸಹಾಯ ಮಾಡಿಲ್ಲ. ಅದಕ್ಕೆ ದೇವರಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸಿ ಎಂಬುದಾಗಿ ಅವರು ಪಡೆದ ಪ್ರೇರಣೆ. ನಂಬಿಕೆ ಮನುಷ್ಯನ ಜೀವಿತದಲ್ಲಿ ಬಹಳಷ್ಟು ಪ್ರಾಮುಖ್ಯವಾದ ಪ್ರೇರಣೆ. ಎಲ್ಲಕ್ಕಿಂತ ಮೇಲುತ್ತಮ ದೇವರಲ್ಲಿ ಭರವಸೆ ಇಡಬೇಕು ಪ್ರೇರಣೆ. ನೀನು ಸ್ವಸ್ಥತೆ ಬೇಕಾ? ನೀ ದೇವರಲ್ಲಿ ಭರವಸೆ ಇಡಬೇಕು ಪ್ರೇರಣೆ. ನೀ ಕೈಗೆ ರೋಗ ವ್ಯಾಧಿ ನರಳಾಗತ್ತ, ಅನೇಕ ವೈದ್ಯರಲ್ಲಿ ಸಂಪರ್ಕಿಸಿ, ಅನೇಕ ವೈದ್ಯರಲ್ಲಿ ಹೋಗಿ, ಅನೇಕ ಸ್ಪೆಷಲ್ಸ್ ಸರ್ಜನ್ಗಳಲ್ಲಿ ಹೋಗಿ ನೀ ಪರೀಕ್ಷೆ ಮಾಡ್ಕೊಂಡಿರ್ಬೋದು. ನಿನ್ನ ಸ್ವಸ್ಥತೆ ಆಗಬೇಕಿಲ್ಲ, ನಿನ್ನ ಬಿಡುಗಡೆ ಆಗಬೇಕಿಲ್ಲ. ಆದರೆ ವೈದ್ಯರನ್ನು ಉಂಟು ಮಾಡಿರ್ತಕ್ಕಂಥ ದೇವರು ಆತನ ಸನ್ನಿಧಿಯಲ್ಲಿ ಬಂದು ಭರವಸೆ ಇಟ್ಟಿರುವಾಗ ಆತನಿಂದ ವೈದ್ಯನಾಗಿದ್ದು ವಾಸ ಮಾಡ್ತಾನೆ. ಅನೇಕ ವ್ಯಾಪಾರ ಬಿಸ್ನೆಸ್ ಅಥವಾ ಕೆಲಸ ಕಾರ್ಯಗಳು ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟು ತೌಕಪಟ್ಟು ಸೋತು ಹೋಗಿ ಅನೇಕ ಜನರಿಗೆ ರಿಕ್ವೆಸ್ಟ್ಗಳು ಮಾಡಿ, ಅನೇಕ ಜನರಿಂದ ಯಾರಿಂದಾಗಲಿ ನನಗೆ ಉದ್ಯೋಗ ಸಿಗುತ್ತದೋ ಎಂಬ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಆ ಮನುಷ್ಯರೊಟ್ಟಿಗೆ ಹೋಗಿದಿ, ಕಾರ್ಯ ಆಗಿಲ್ಲ, ಮನುಷ್ಯನಿಂದ ಸಹಾಯ ಆಗಿಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಮೇಲೆ ನಂಬಿಕೆ ಭರವಸೆ ದೇವರು ನಿಮಗೆ ಒಳ್ಳೆಯ ಉದ್ಯೋಗವನ್ನು ಕೊಡುವ ಕೂಡ ಸಿದ್ಧನಾಗ್ತದೆ. ದೇವರಲ್ಲಿ ಯಾರು ಇರ್ತಾರೋ, ದೇವರಲ್ಲಿ ಯಾರು ಭರವಸೆ ನಂಬಿಕೆ ಇರ್ತಾರೋ, ದೇವರು ಒಳ್ಳೆಯವನು, ನನಗೆ ಸಹಾಯ ಮಾಡ್ತಾನೆ. ದೇವರಲ್ಲಿ ಭರವಸೆ ನಂಬಿಕೆ ಇಟ್ಟಂತ ಮನುಷ್ಯ ಎಂದಿಗೂ ನಿರಾಶೆ ಆಗಲ್ಲ. ನಿರಾಶೆ ಆದ್ರೂ ಕೂಡ ದೇವರಲ್ಲಿ ಸರಿಪಡ್ತಾನ, ಪಡಿಸ್ತಾನ. ತಕ್ಕ ಸಮಯದಲ್ಲಿ
ಅವನಿಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಅದಕ್ಕೆ ನಾವು ದೇವರಲ್ಲಿ ನಾವು ಭರವಸೆ ಇಡಬೇಕು. ನಾವು ದೇವರಲ್ಲಿ ಯಾವಾಗ ಭರವಸೆ ಇಡ್ತೇವೋ, ಯಾವಾಗ ದೇವರ ಮೇಲೆ ವಿಶ್ವಾಸ ಇಡ್ತೇವೋ, ಯಾವಾಗ ದೇವರನ್ನು ನಂಬುತ್ತೇವೋ, ಅವಾಗ ಸೂಚಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ಸಿದ್ಧವಾಗಿರ್ತಾನೆ. ಯಾವಾಗ ಅದ್ಭುತ ನೋಡ್ತೇವೆ, ಅವಾಗ ಮೇಲೆ ನೋಡ್ತಿರ್ತೇವೆ. ಅಡಿಗೆ ಪುರುಷನು ಮಾಡ್ತಾನ, ಸ್ತ್ರೀ ಕೂಡ ಅಡಿಗೆ ಮಾಡ್ತಾ ಇಲ್ಲ ಅಂತಿಲ್ಲ. ಹೇಳುವಂತ ನೀ ಮಾಡಿದ ನನಗೆ ಬಹಳ ರುಚಿ ಇರ್ತದ, ನೀ ಮಾಡಿದ ನನಗೆ ಬಹಳ ರುಚಿ ಇರ್ತದ ಅಂತ ಕೆಲವು ಇಲ್ಲ ಅಂತ. ಹೌದು, ರುಚಿ ಇರ್ತದೆ ಇಲ್ಲ ಅಂತ. ಆದರೆ ಆ ರುಚಿ ಆ ಅಡಿಗೆ ಮಾಡುವಾಗ 10 ಸರ್ತಿ ಟೇಸ್ಟ್ ಮಾಡುವಂತ 10 ಸರ್ತಿ ಅಡಿಗೆ ಮಾಡುವಾಗ 10 ಸರ್ತಿ ರುಚಿ ನೋಡ್ತಾರ, ಟೆಸ್ಟ್ ಮಾಡ್ತಾರ. ಆ ರುಚಿ ಟೆಸ್ಟ್ ನೋಡುವಾಗ ಏನು ಕಡಿಮೆ ತಿಳ್ಕೊಂಡದ ಅಂತಾರ, ಅವಾಗ ಅಡಿಗೆ ಆಟೋಮೆಟಿಕ್ಲಿ ರುಚಿ ಆಗುತ್ತೆ. ಅದೇ ತರ ನಿನ್ನ ಜೀವನದಲ್ಲಿ ಒಂದು ಕೆಲಸ ಆಗಬೇಕು, ನಿನ್ನ ಜೀವನದಲ್ಲಿ ಒಂದು ಉನ್ನತ ಕಾರ್ಯಗಳು ಮಾಡಬೇಕಾದ್ರೆ ದೇವರು ಅನೇಕ ವಿಷಯದಲ್ಲಿ ನಿನ್ನನ್ನು ಟೇಸ್ಟ್ ಮಾಡ್ತಾನೆ. ರುಚಿಕರವಾಗಿ ಶರೀರ ಅದನ್ನ ಇಲ್ಲ, ರುಚಿಕರವಾಗಿ ನಿನ್ನ ಆತ್ಮ ಅದನ್ನ ಇಲ್ಲ. ಅಥವಾ ನೀನು ಈ ಲೋಕದಲ್ಲಿ ಇದ್ದಿ ದೇವರ ಭರವಸೆ, ನಂಬಿಕೆ, ವಿಶ್ವಾಸ ಇರ್ತದೆ ಮಾತ್ರ ನೀನು ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡ್ಕೊತ ಬೇರೆ ಬೇರೆ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ಕೊತ ಇದ್ದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಪರೀಕ್ಷಿಸ್ತಾರೆ. ನಿನ್ನ ಟೆಸ್ಟ್ ಮಾಡ್ತಾ ದೇವರು ಸ್ಪಷ್ಟವಾಗಿ. ನಿನ್ನ ಟೆಸ್ಟ್ ಮಾಡದೆ ಯಾವುದು ದೇವರು ಕೊಡಲ್ಲ. ನಿನ್ನ ಟೆಸ್ಟ್ ಮಾಡದೆ ದೇವರು ನಿನ್ನ ಜೀವನ ಮಾರ್ಪಡಿಸಲ್ಲ. ನೀವು ಟೆಸ್ಟ್ ಮಾಡದೆ ಏನು ಕೊಡ್ಲಕ್ಕಾಗಲ್ಲ. ಯಾಕಂದ್ರೆ ಅನುಷ್ಠಿತವಾಗಿ ದೇವರು ನಿನ್ನ ಕೊಟ್ಟನಂತೇಳಿ ಅದು ಇಟ್ಕೋತೇ ಇಲ್ಲ ಅನ್ನೋದು ಕೂಡ ಒಂದೇ ಸರ್ತಿ 1000 ರೂಪಾಯಿ ನೋಡಿ ಮನುಷ್ಯ ಕೋಟಿ ರೂಪಾಯಿ ನೋಡೋದು ಅನ್ಕೊಳ್ಳಿ, ಅವನು ಬ್ಲಡ್ ಪ್ರೆಷರ್ ಹೆಚ್ಚೆ ಹೋಗುತ್ತೆ. 1000 ರೂಪಾಯಿ ನೋಡಿರ್ತಕ್ಕಂಥ ಮನುಷ್ಯ ಕೋಟಿ ರೂಪಾಯಿ ಒಂದೇ ಟೈಮ್ ನೋಡಿದ್ರ ಬ್ಲಡ್ ಪ್ರೆಷರ್ ಹೆಚ್ಚೆ ಹೋಗೋದು, ಅವನ ಚಿಂತೆ ಬಹಳ ಹೆಚ್ಚೆ ಹೋಗುತ್ತದ. ಅವ ಮನೆಗೆ ಆ ಕೋಟಿ ರೂಪಾಯಿ ತಗೊಂಡು ಹೋಗ್ಲಾಕ ನೋಡ್ತಾನ, ಬಗ್ಗೆ ಬೆಳೆದವ ಮೈಗೆಲ್ಲ ಬಾಡಿ ಶಿವರಿನ ಅಂತ ಅನಿಸ್ತಾ ಇರ್ತಾನ, ಭಯ ಪಡ್ತಕ್ಕಂಥನಾಗಿರ್ತಾನ. ಮನೆಯಾಗ ಹೋಗ ಕೋಟಿ ರೂಪಾಯಿ ಇದ್ರು ಕೂಡ ಸಮಾಧಾನ ಇಲ್ಲ, ರಾತ್ರಿ ಎಲ್ಲ ನಿದ್ದೆ ಯಾಕ ಎಂದು ನೋಡೋದಂತದ್ದು ಒಂದೇ ಸರ್ತಿ ನೋಡಿನ. ಆ ನೋಡಿದ ಕಾರಣ ಅವ್ನಿಗೆ ಏನಾಗತ್ತಲ್ಲಿ ಬೇಚನ ಆಗ್ಲತ್ತ, ಬಲಹೀನ ಆಗ್ಲತ್ತ, ಚಿಂತೆಗೊಳಗ್ಲತ್ತ. ಯಾರು ಕಳ್ಳರು ಕೊಡ್ತಾರೋ ಗೊತ್ತಿಲ್ಲ, ಯಾರು ಕರ್ಕೊಂಡಿರ್ತಾರೋ ಗೊತ್ತಿಲ್ಲ, ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ನನ್ನ ಜೀವನ ಹೇಗೆ ಮಾಡೋದು ಗೊತ್ತಿಲ್ಲ ಎಂಬುದಾಗಿ ಉದ್ದೇಶಿಸಿಕೊಂಡು ಏನ್ ಮಾಡ್ತಾನ, ಚಿಂತೆಗೆ ಒಳಗಾಗಿರ್ತಾನ. ಬ್ಲಡ್ ಪ್ರೆಷರ್ ಬಾಡಿಗೆ ಹೆಚ್ಚಿರುತ್ತೆ ಅಥವಾ ಶುಗರ್ ಅವನಿಗೆ ಬರ್ತದೆ. ನಿನಗೆ ಕೊಡ್ತಾನೆ ದೇವ್ರು, ಇಲ್ಲದಿಲ್ಲ ದೇವ್ರು ಕೊಟ್ಟಾಗ ಅದು ನಿಮ್ಮಲ್ಲಿ ಇರ್ತದೋ ಇಲ್ಲ ಎಂಬುದಾಗಿ ಟೆಸ್ಟ್ ಮಾಡಿದವರು ಕೊಡ್ತಾನೆ. ಹಣ ವಿಷಯದಾಗಲಿ, ಸಂತಾನ ವಿಷಯವಾಗಲಿ, ಉದ್ಯೋಗ ವಿಷಯದಾಗಲಿ, ವ್ಯಾಪಾರ ಬಿಸಿನೆಸ್ ವಿಷಯದಾಗಲಿ, ನಿನಗೆ ಯಾವುದೇ ವಿಷಯದಾಗಲಿ ಟೆಸ್ಟ್ ಮಾಡದೆ ದೇವರಿಂದ ಕೊಡಲ್ಲ. ಅವರಿಗೆ ಮೊದಲೇ ಕೊಡದೆ ಕೊಟ್ಟಂದ್ರ ನಿನ್ನ ಜೀವನ ನಾಶವೇ ಆಗ್ಬೋದು, ನಿನ್ನ ಜೀವನ ಒಳ್ಳೆಯದೇ ಆಗ್ಬೋದು. ಅಂತ ನಾಶವಾಗಬಾರ್ದು ಎಂಬ ಉದ್ದೇಶದಿಂದ ಹುಟ್ಟುಕೊಂಡು ಸ್ವಲ್ಪ ಟೆಗಿಲಿ ಒಳಗೆ ಟೆಸ್ಟ್ ಮಾಡ್ತಾನೆ. ಅದಕ್ಕೆ ನೀವು ಯಾರ ಮೇಲೆ ಭರವಸೆ ಮಾಡಬೇಕು? ದೇವರಲ್ಲಿ ಭರವಸೆ ಇಡಬೇಕು. ದೇವರಲ್ಲಿ ಭರವಸೆ ಇಡಬೇಕು. ದೇವರಲ್ಲಿ ಭರವಸೆ ಇಟ್ಟಾಗ, ಆತನಲ್ಲಿ ಇದ್ದಾಗ, ನಂಬಿಕೆ ಭರವಸೆ ಅನುಸಾರವಾಗಿ ನಡೆದೇ ಅಂದ್ರ ನಿನಗೆ ಯಾವ ಸಮಯದಲ್ಲಿ ಏನ್ ಬೇಕು ದೇವರು ಅದು ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಮಾರ್ಗಗಳ ಸುವಾರ್ತೆ 9:23 ನೋಡಿದ್ರಿ. 23-24 ಯೇಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದರು. ಯಾರು ಗೊತ್ತದನ? ಒಬ್ಬ ಹುಡುಗನಿಗೆ ಮೂಕ ಆಗಿರ್ತಕ್ಕಂಥ ಒಂದು ದೇವು ಹಿಡಿದು ಬಹಳಷ್ಟು ಅವನಿಗೆ ಶೋಧಿಸಿದ. ಇಷ್ಟು ಶೋಧಿಸಿದ ಅವನಿಗೆ, ಅಷ್ಟು ಶೋಧಿಸಿದ, ಎಲ್ಲಾ ಕಡೆ ತೆಗೆದುಕೊಳ್ತಾನ, ಎಲ್ಲಾ ಕಡೆ ತೆಗೆದುಕೊಳ್ತಾನ, ಎಲ್ಲಾ ಕಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಲ್ಲಿ ತೋರಿಸ್ತಾನ. ಕೊನೆದಾಗ ಆಗಿಲ್ಲ, ಶಿಷ್ಯರಲ್ಲಿ ತಗೊಂಡ್ ಬರ್ತಾನೆ ಪ್ರಯತ್ನ. ಶಿಷ್ಯರ ಬಳಿ ತಗೊಂಡ್ಬಂದ ಕೂಡ ಶಿಷ್ಯರು ಕೂಡ ಪ್ರಾರ್ಥನೆ ಮಾಡ್ತಾರ. ಶಿಷ್ಯರು ಕೂಡ ಪ್ರಾರ್ಥನೆ ಮಾಡಿದಾಗ ಕೂಡ ಅವನ ಮಗನಿಗೆ ಸ್ವಸ್ಥತೆ ಆಗಿಲ್ಲ. ಆದ ಕಾರಣ ಯೇಸು ಸ್ವಾಮಿ ಬಳಿ ತೆಗೆದುಕೊಂಡು ಬರ್ತಾನೆ.
ಒಳಗಿರ್ತದೆ. ಅಲ್ಲಿ ಯೇಸುವಿಗೆ ಹೇಳ್ತಾರೆ ಸ್ಪಷ್ಟವಾಗಿ, ನಿನ್ನ ಸೊಸೆಯ ಬಳಿಯಲ್ಲಿ ತೆಗೆದುಕೊಂಡು ಹೋಗಿದ, ಅವನಿಂದ ಆಗಿಲ್ಲ, ನಿನ್ನ ಕೈಲಿ ಆಗುವುದಾದರೆ ನಿಮ್ಮದಾಗಿದೆ ಅಂತ ಕೇಳ್ತಾರೆ ಸ್ಪಷ್ಟವಾಗಿ. ನಿನ್ನ ಕೈಲಿ ಆಗಿದೆ ಸ್ವಾಮಿ, ಯೇಸಪ್ಪ ನೀನ್ ನನ್ನ ಮಗನಿಗೆ ಸ್ವಚ್ಛತೆ ಮಾಡದೆ ಅಥವಾ ಇಲ್ಲ ಎಂಬುದಾಗಿ ಯೇಸುವಿಗೆ ಕೇಳದಂತೆ. ಅಂದ್ರೆ ಅವನಲ್ಲಿ ನಂಬಿಕೆ ಇಲ್ಲ, ಅವನಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದ ಕಾರಣ, ಅವ ನಂಬಲ್ಲದ ಕಾರಣವಾಗಿದೆ ಅನ್ನೋ ಕಾರಣ ಅವನಿಗೆ ಅವನ ಮಗನಿಗೆ ಸ್ವಚ್ಛತೆ ಇಲ್ಲ. ಯಾಕಂದ್ರೆ ಅವನ ಮಗನಂತೂ ಅವ ಮಗನವಾಗ ಅಂದ್ರೆ ಏನು ಗೊತ್ತಿಲ್ಲದ ಸ್ನೇಹದಾಗ ತಂದಿದ್ದಾನೆ. ಸುಸ್ತನ ಆತನಿಗೆ ಏನು ಗೊತ್ತಿರಲ್ಲ, ಮೂಗ್ದೆ ಬಿಡುದಿಲ್ಲ, ಮಾತಾಡಕ್ ಬರಲ್ಲ, ಕಣ್ಣಿಗೆ ಇನ್ನೊಬ್ಬರಿಗೆ ನೋಡಕ್ ಬರಲ್ಲ, ಅವನ ಪರಿಸ್ಥಿತಿ ಇನ್ನೊಬ್ಬರಿಗೆ ಹೇಳ್ಕೊಳಕ್ ಬರಲ್ಲ. ಅಂತ ಒಂದು ಸ್ಥಿತಿರಲ್ಲ, ಅವನಿಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನಂಬತಕ್ಕಂಥ ಸ್ಥಿತಿಯಲ್ಲಿ ಅವ ಇಲ್ಲ. ದೇವರು ನನ್ನ ಸ್ವಚ್ಛತೆ ಮಾಡ್ತಾನ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ. ಆದರೆ ಅವನ ತಂದೆ ಗೊತ್ತದ, ಆ ಹುಡುಗನಿಗೆ ತಂದೆ ಗೊತ್ತದ. ಆ ಹುಡುಗನಿಗೆ ತಂದೆ ಗೊತ್ತಿದ್ದ ಕಾರಣ ಅನೇಕ ಜನಗಳಿಗೆ ಹೋಗಿನ ನಂಬಿಕೆ ಇಲ್ಲ. ಯೇಸುವಿನ ಬಳಿಗೆ ತೆಗೆದುಕೊಂಬಂದನ ನಂಬಿಕೆ ಇಲ್ಲ. ಯೇಸುವಿನ ಹೇಳ್ತಾನ, ನಿನ್ನಿಂದ ಆಗುವುದಾದರೆ ಮತ್ತೆ ಸ್ವಚ್ಛತೆ ಮಾಡ ಮಗನಿಗೆ ಅಂತ ಹೇಳಿ ಕೇಳ್ತಾನ. ಆದ್ರೆ ಅಲ್ಲಿ ಸ್ವಚ್ಛ ಹೇಳ್ತಾನ ಯೇಸುವಿನಿಗೆ, ನಿನ್ನಲ್ಲಿ ನಂಬಿಕೆ ಇಲ್ಲ. ನೀನು ಅವಿಶ್ವಾಸಿಯಾಗಿದ್ದ ಕಾರಣ, ನಂಬಿಕೆ ಇಲ್ಲದವನಾಗಿದ್ದ ಕಾರಣ ನಿನ್ನ ಮಗನಿಗೆ ಗುಣವಾಗುತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಅವನಿಗೆ ಹೇಳದನ. ಅವಾಗ ಕೊನೆಯದಾಗಂತನ, ನಂಬುತ್ತೇನೆ ಸ್ವಾಮಿ, ನನಗ ಸಹಾಯ ಮಾಡು. ನಂಬುವಂತೆ ನನಗಿನ ವಿಶ್ವಾಸ ಹೆಚ್ಚಿಗೆ ಬರುವಂತೆ ನನಗೆ ಸಹಾಯ ಮಾಡದ ಹೇಳಿದಲ್ಲಿ ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು. ಕೂಗದ ಸ್ಪಷ್ಟವಂದ್ರೆ ನಂಬಿಕೆ ಇಲ್ಲದವನಾಗಿದ್ದ ಕಾರಣ ಅನೇಕ ಜನಗಳಿಗೆ ಓಡಾಡೋಣ, ಅನೇಕ ಕಡೆ ತಿರುಗಿನ ಅವನ ಮಗನಿಗೆ ಸ್ವಚ್ಛತೆ ಆಗಿಲ್ಲ. ಯೇಸು ಸ್ವಾಮಿ ಬಳಿ ಬಂದನ. ಯೇಸು ಸ್ವಾಮಿ ಬಳಿಯಲ್ಲಿ ಬಂದಾಗ ನಂಬಿಕೆ ವಿಶ್ವಾಸ ಇದ್ದನ. ಕಡಿಮಾದರೂ ಸ್ವಾಮಿ ನನ್ನ ಸಹಾಯ ಮಾಡುವುದಾಗಿ ಮೊರೆತನ ಪ್ರಾರ್ಥನೆ ಮಾಡಿನ, ಕೂಗನ. ಅವಾಗ ಯೇಸು ಸ್ವಾಮಿ ಅವನ ಬಳಿರ್ತಕ್ಕಂಥ ನಂಬಿಕೆ ನೋಡಿ ಅವನ ಮಗನಿಗೆ ಸ್ವಚ್ಛತೆ ಮಾಡಂತೆ. ನಂಬಿಕೆ ನೋಡಿ ಎಷ್ಟದ ತೂಕ ಮಾಡಿನ. ನಂಬಿಕೆ ತೂಕ ಮಾಡಿದ್ರೆ ನಂಬಿಕೆ ಇಲ್ಲ. ಯಾಕಪ್ಪ ನಿಮ್ಮ ನಂಬಿಕೆ ಇಲ್ಲ ಅಂದಾಗ ಸ್ವಾಮಿ ಎಲ್ಲ ಕಡೆ ತಿರುಗಿದ ಸೋತುಗಿದ ಹೇಳ್ತಾನ. ಅವಾಗ ಕೊಂಡಿದ ಕೂಗು ಹೇಳ್ತಾನ, ನಂಬಿಕೆ ನಾವು ಕಡಿಮೆ ಸ್ವಾಮಿ, ನಾವು ಸಹಾಯ ಮಾಡಿ. ಅದು ಪ್ರಿಯ ಸುಮ, ನೀನ್ ನಂಬಿಲ್ಲ ಅಂದ್ರೆ ನನಗೆ ಯಾವುದೂ ಕಾರ್ಯ ಆಗಲ್ಲ. ನೀನ್ ನಂಬಬೇಕಾಗಿ ಸ್ಪಷ್ಟವಾಗಿ ಯಾವುದು ಕಾರ್ಯ ಮಾಡುವಂತಾಗಿ ನಡೆದಿದೋ ಅಲ್ಲಿ ಸ್ಪಷ್ಟವಾಗಿ ನಂಬಿಕೆ ವಿಶ್ವಾಸ ಬಳಗಬೇಕು. ಒಂದು ರೋಗಿ ಸ್ವಸ್ಥರಾಗಬೇಕಾದ್ರೆ ನಂಬಿಕೆ ಬಹಳಷ್ಟು. ಒಂದು ಉದ್ಯೋಗ ನಡೆದಿದೆ ಅಂದ್ರೆ ಆ ಉದ್ಯೋಗ ದೇವರನ್ನು ಕೊಡ್ತಾನೆ ಎಂಬುದಾಗಿ ಒಂದು ನಂಬಿಕೆಯನ್ನು ಮಾಡಬೇಕು. ಅಥವಾ ಯಾವುದೋ ಒಂದು ವ್ಯಾಪಾರ ಮಾಡಿದ್ರಿ, ಆ ವ್ಯಾಪಾರದಲ್ಲಿ ದೇವರನ್ನು ಉನ್ನತ ಸ್ಥಾನದಲ್ಲಿ ತರ್ತಾನೆ ಎಂಬುದಾಗಿ ಒಂದು ನಂಬಿಕೆ ಇರಬೇಕು. ಭಯಂಕರವಾಗಿರ್ತಕ್ಕಂಥ ರೋಗದ ಯೇಸು ಸ್ವಾಮಿಯನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಒಂದು ನಂಬಿಕೆ ಇರಬೇಕು. ನಂಬುವವನಿಗೆ ಎಲ್ಲ ಸಾಧ್ಯದ, ನಂಬಲದವನಿಗೆ ಯಾವುದೂ ಸಾಧ್ಯ ಇಲ್ಲ. ದೇಶಗಳತ್ತಿರು, ಪ್ರಪಂಚಗಳತ್ತಿರು, ವಿಶ್ವಗಳತ್ತಿರು, ಕೊನೆದೋಗಿ ಎರಸಲೇಮ್ ಗುಡಿದ ಹೋಗಿ ಪ್ರಾರ್ಥನೆ ಮಾಡ್ಕೋ. ಕೊನೆದೋಗಿ ಯಾವುದಾದ್ರು ಹೊಳೆಯಲ್ಲಿ ಮುಳುಗಿ ಬಾ, ಇದು ಸ್ವಚ್ಛತೆ ಆಗಲ್ಲ. ಯಾಕಂದ್ರೆ ಗೊತ್ತದನ್ನ ನಂಬಿಕೆ ಬಳಗ ಇಲ್ಲ. ಯಾರ ಮೇಲೆ ಭರವಸೆ ಇಟ್ಕೋಬೋದನ್ನ ದೇವರ ಮೇಲೆ ಭರವಸೆ. ದೇವರ ಮೇಲೆ ಭರವಸೆ ಇಟ್ಟು ನಂಬಿಕೆ ಯಾವಾಗ ನೀನು ಇರ್ತೋ ಅವಾಗ ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅದಕ್ಕೆ ಸ್ಪಷ್ಟವಾಗಿ ಕೀರ್ತನೆ ದಾವೀದ ಮಹಾರಾಜ ಹೇಳ್ತಾನ, ದೇಶದಲ್ಲಿ ನಾವು ಏನ್ ಮಾಡ್ಬೇಕು, ನಂಬಿಕೆ ಭರವಸೆ ಇರಬೇಕು. ದೇವರ ತಿದ್ದಿಕೊಂಡು ನಂಬಿಕೆ ಭರವಸೆ ವಿಶ್ವಾಸ ಉಳ್ಳವರಾಗಿದ್ದಾಗ ಅದನ್ನ ಕಾರ್ಯ ಮಾಡ್ತಾನೆ. ಕೆಲವೊಬ್ಬರು ಸ್ವಸ್ಥತೆ ಹೊಂದಿ ಹಿಂದಿನ ಬಗ್ಗೆ ಮಾಡ್ತಾರೆ ಗೊತ್ತದನ್ನ ಮಾಡ್ತಾರೆ. ಅವ್ರಿಗೆ ಸ್ವಸ್ಥತೆ ಆಯ್ತಾರೆ, ಅವ್ರ ಬಿಡುಗಡೆ ಆಯ್ತು, ಅವ್ರ ಜೀವಿತ ದೇವರ ಅದ್ಭುತ ಮಾಡ್ತಾನೆ. ತಿರುಗಿ ಸ್ವಸ್ಥತೆ ಹೋದ ತಕ್ಷಣ ಮನೆಗೆ ಹೋಗ್ತಾರ, ಸ್ವಲ್ಪ ದಿನ ಸ್ತುತಿ ಆರಾಧನೆ ಮಾಡ್ತಾರ. ಆ ತಕ್ಷಣ ಮಾತಾ ತಿರುಗಿ ಅಪನಂಬಿಕಸ್ಥರಾಗಿ ಜೀವನ ಮಾಡಕ್ ಪ್ರಯತ್ನ ಪಡ್ತಾರ. ಬಿಟ್ಟೋಗಿರ್ತಕ್ಕಂಥ ರೋಗ ಆಗ್ಲಿ, ಬಿಟ್ಟೋಗಿರ್ತಕ್ಕಂಥ ವ್ಯಾಧಿ ಆಗ್ಲಿ, ಬಿಟ್ಟೋಗಿರ್ತಕ್ಕಂಥ ಸಮಸ್ಯೆ ಆಗ್ಲಿ ತಿರುಗಿ ಬಂದು ಏನ್ ಮಾಡ್ತದ ಅವತ್ತೇನು ಮಾಡ್ಲಾಕ ಸಾಧ್ಯ. ಎಷ್ಟು ಪ್ರಯಾಸ ಪಟ್ಟೇನು ಅದೆಲ್ಲ ವ್ಯರ್ಥವಾಗುತ್ತೆ. ಅದಕ್ಕ ನಿನಗೆ ಸ್ವಸ್ಥತೆಯ ಬಿಡುಗಡೆ ಬೇಕಾ, ನಂಬಬೇಕಾಗ. ಅಥವಾ ನೀ ಯಾವುದೇ ಒಂದು ಕಾರ್ಯ ಮಾಡುವುದಕ್ಕಾಗಿ ನೀನು ನಡೆದಿರೋ ದೇವರ ಮೇಲೆ ಭರವಸೆಯಿಟ್ಟು ನೀ ಮುಂದಕ್ಕೆ ಹೆಜ್ಜೆ ಇಟ್ಟು ಹೋಗು, ಅದು ಕಾರ್ಯ. ಕೆಲವರು ಎಲ್ಲಿರ
ಕಳೆದ್ರ ಬೆಕ್ಕು ಬಂದ್ರು ಕೂಡ ಅನುಮಾನ ಪಡ್ತಾರೆ ಬೇರೆ ಯವ್ವ ಬೆಕ್ಕು ಬಂತು ಬೇಕಾಡು ಬಂತು ನಾವು ಹೋಗ್ಬಾರ್ದು ಬೇಕಾಡು ಬಂತು ಹೋಗ್ಬಾರ್ದು ಯಾಕೋ ತಂದೆ ಈ ಕೆಲಸ ಆಗಲ್ಲ ಎಂಬುದ ಆ ವಿಶ್ವಾಸಿಗಳು ಬೇಕಾಡು ಬಂದ ಕೆಲಸ ಆಗಲ್ಲ ಏನು ಹಾವು ಕೂಡ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಅಂದ್ರೆ ಒಬ್ಬಗೈದು ಒಳಗೈ ಬಂದ್ರು ಕೂಡ ಆ ಮನುಷ್ಯರು ಮುಂದೋಗಲ್ಲ ಅವ್ರ ಕೆಲಸ ಆಗಲ್ಲ ಏನೋ ಆ ವಿಶ್ವಾಸಿಗಳು ಯಾರಿಗೋ ಕಾಗಿ ಒಂದು ತಲೆ ಬಡಿತ ಅಂತ ಕಾಗಿ ಒಂದು ತಲೆ ಬಡಿದ್ರು ಕೂಡ ಕೆಲಸ ಆಗಲ್ಲ ಬಹುಶಃ ಕಾಗಿ ನಿಮ್ಗೆ ಎತ್ಕೊಂಡ್ಕೊಳಕ್ ಬಂದಿದ್ದೇನೋ ಕೋಳಿ ಬಗ್ಗೆ ತಗೊಂಡ್ ಬರ್ತದೆ ಆ ತರ ತಗೊಂಡ್ಕೊಳಕ್ ಬಂದಿದ್ದೇನೋ ನಿಮ್ಗೆ ಔಷಧ ನೀವು ಬಿಟ್ಬಿಟ್ಟಾಗಿದ್ದಾರೆ ಇಂಥದ್ದು ನಂಬಿಕೆ ಇವೆಲ್ಲ ಮೂಢನಂಬಿಕೆ ನಾವು ಕ್ರೈಸ್ತವರು ಯೇಸು ಕ್ರಿಸ್ತನ ಮಕ್ಕಳು ಮೂಢನಂಬಿಕೆಗಳಿಗೆ ನಾವು ನಂಬಿಕೆಗ ಯೋಗ್ಯರಿಲ್ಲ ಪ್ರಿಯ ಯಾರು ಈ ಮೂಢನಂಬಿಕೆಯಲ್ಲಿ ಇರ್ತಾನೋ ಅವ ಎಂದಿಗೂ ಹೋಗ್ತಿರಲ್ಲ ಎಂದಿಗೂ ಉನ್ನತ ಸ್ಥಾನಕ್ಕೆ ಆ ಮನುಷ್ಯ ಬರಲ್ಲ ಆ ವಿಶ್ವಾಸಿ ಆಗಿರ್ತಾನೆ ಪ್ರಿಯ ವಿಶ್ವಾಸಿ ಆಗಿರ್ತಾನೆ ವಿಶ್ವಾಸಿ ಜೀವಿತ ವಿಶ್ವಾಸದಲ್ಲಿರ್ತಕ್ಕಂಥ ಜೀವಿತ ಒಂದು ನೀರಿದ್ದಂತ ಬರೀ ಹಳ್ಳದಲ್ಲಿ ನೀರಿದ್ದಂತ ಹೆಸರಲ್ಲಿ ಯಾವ ತರ ಹುಲ್ಲು ಬೆಳೀತದೋ ಆ ತರ ಅವ್ರ ಜೀವನ ಕುಟುಂಬ ಬೆಳೆದು ಆ ವಿಶ್ವಾಸ ಇರ್ತಕ್ಕಂಥ ಅಪನಂಬಿಕಸ್ಥರ ಜೀವನ ಬೆಳೆಯಲ್ಲ ಕೆಲವೊಂದ ಎಷ್ಟು ಮಾಡಿದ್ರೆ ಸಾಕಾಗೈತೆ ನಮಗೆ ಸಾಕಾಗ್ಯದ ಯಾಕೆ ಸಾಕಾಗ್ಯದಪ್ಪ ನೀ ಮಾಡಿದ ಕಾರ್ಯಗಳಿಗೆ ಸ್ವಾಮಿ ಸಾಕಾಗ್ಯದ ಸತ್ತಿನಿಂದ ಬೆಟ್ಕೊಡೋದ ಸುಮ್ಮನೆ ಜೀವನ ಇರ್ತದ ನಾನು ಸಾಕಾಗ್ಯ ಎಲ್ಲಾ ದೇವರು ನಂಬಿದ ಚರ್ಚ್ ಯೇಸು ದಿಕ್ಸನ್ ಹೊಂದಿದ ಎಲ್ಲನೇ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿಲ್ಲ ದಿಕ್ಸನ್ನ ಅದ್ಭುತ ಮಾಡುವಂತ ಅಲ್ಲ ನಿಮ್ಮ ಜೀವನ ಮಾರ್ಪಡುವಂತ ಕ್ರಿಸ್ತರನ್ನು ಸೇವಕ್ಕಾಗಿ ದಿಕ್ಸನ್ ಅಷ್ಟೇ ನಿನಗೇನು ಅದ್ಭುತ ಆಗ್ಬೇಕಂಬುದಿಲ್ಲ ಕೆಲವರು ಸೇವಕರು ಹೇಳ್ತಾರೆ ಸ್ಪಷ್ಟವಾಗಿ ಈ ರೋಗ ಕಮ್ಮಾಲಿಲ್ಲ ಬೈಲಲ್ಲಿ ದಿಕ್ಸನ್ನ ತಗೋ ಈ ರೋಗ ನಿನ್ ಬಿಟ್ಟೋದಂತಾರ ದಿಕ್ಸನ್ನ ತಗೊಂಡ್ಮೇಲೆ ಬೇರೆ ರೋಗ ನಿಮಗೆ ಬಿಟ್ಟೋಗಲ್ಲ ಕೆಲವರಿಗೆ ದೇವ್ ಭಾನುಮತಿ ಆಗಿರ್ತದ ಆ ದೇವ್ ಭಾನುಮತಿ ಬಿಡುಗಡೆ ಆಗೋದಿಲ್ಲ ಅವ್ರು ಹೇಳ್ತಾರ ಸೇವಕರು ನೀವು ಫಸ್ಟ್ ದಿಕ್ಸನ್ನ ತಗೋ ನೀವು ಫಸ್ಟ್ ದಿಕ್ಸನ್ನ ತಗೊಂಡಿದ್ರ ಆ ದೇವ್ ಭಾನುಮತಿ ನಿಮ್ಗೆ ಬಿಟ್ಟೋಯ್ತದ ಬಿಟ್ಟೋಗಲ್ಲ ನಿಮ್ಗೆ ಭಾನುಮತಿ ಬಿಟ್ಟೋಗಲ್ಲ ದೇವ್ ಬಿಟ್ಟೋಗಲ್ಲ ನಿನಗೆ ಯಾವಾಗ ಆಸೆ ಪಡ್ತದೋ ಅದು ನಿನಗೆ ಸಿಗಲ್ಲ ದೀಕ್ಷಾಸ್ನಾನ ತಗೊಂಡ್ಮೇಲೆ ಕ್ರಿಸ್ತನಲ್ಲಿ ಸೇರಿದಾಗ ಕ್ರಿಸ್ತನು ಸೇರೋದಕ್ಕೆ ದೀಕ್ಷಾಸ್ನಾನ ತಗೊಂಡಾಗ ಕೆಲವು ಸರ್ತಿ ನಿನಗೆ ಕಷ್ಟಗಳು ಹೆಚ್ಚಿಗೋತಾವ ನಿನ್ ಕಷ್ಟ ಹೆಚ್ಚಿಗೋತಾವ ನಿನ್ ಭಾರ ಹೆಚ್ಚಾಗ ಸಮಸ್ಯೆಗಳು ಹೆಚ್ಚಾಗತ್ತಾವ ಆ ವಿಶ್ವಾಸಿ ಆಗ್ಲಿಕ್ಕೆ ನಾನು ಪ್ರಯಾಸ ಮಾಡ್ತಿದ್ರೆ ಯಾವತ್ತಿನ ಆದ್ರೆ ಪ್ರೇಮ ಹೆಚ್ಚರ ನಂಬಿಕೆ ಒಂದು ವೇಳೆ ಕಡಿಮೆ ಆದ್ರೂ ಕೂಡ ದೇವರಿಗೆ ಕೇಳಬೇಕು ದೇವರೇ ನನ್ನ ನಂಬಿಕೆ ಕಡಿಮೆ ಆಗ ನನಗೆ ಸಹಾಯ ಮಾಡು ನಿನ್ನ ನಂಬಿಕೆ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲ ದೇವರಿಗೆ ಕೇಳು ಸಹಾಯಕ ಕೇಳು ದೇವರು ಸಹಾಯ ಮಾಡ್ತಾನೆ ಒಬ್ಬ ಮನುಷ್ಯ ನಂಬಿಕೆ ಕೊಡಲ್ಲ ಒಬ್ಬ ಮನುಷ್ಯ ಭರವಸೆ ಕೊಡಲ್ಲ ನಂಬಿಕೆ ಭರವಸೆ ಕೊಟ್ಟಿದ್ದಾನಂತ ಮನುಷ್ಯ ಹೋದನ ಬಿಟ್ಟು ಹೋದನ ದೇವರು ನಿನಗೆ ಎಂದಿಗೂ ಬಿಡಲ್ಲ ಯಾಕಂದ್ರೆ ನೀನ್ ನಂಬಿದ ಯಾರಿಗೆ ದೇವರಿಗೆ ನೀನ್ ನಂಬಿದ ಯಾರಿಗೆ ಯೇಸು ಕ್ರಿಸ್ತನಿಗೆ ನೀನ್ ನಂಬಿದ ಯಾರಿಗೆ ದೇವರು ನಂಬಿದ ಕಾರಣ ದೇವರು ನಿನಗ ಉನ್ನತ ಸ್ಥಳದ ತತ್ವನೊಟ್ಟು ನಿನ್ನ ಜೀವನ ನಿನಗ ಹಾಳು ಮಾಡುತ್ತೆ ಅದಕ್ಕ ನೀನು ಸ್ಪಷ್ಟವಾಗಿ ದೇವರ ಸನ್ನಿಧಿಯಲ್ಲಿ ಬಂದು ನಿನ್ನ ಆತ್ಮ ನಿನ್ನ ಪ್ರಾಣ ನಿನ್ನ ಶರೀರವನ್ನು ದೇವರು ಒಪ್ಪಿಸಬೇಕು ನಂಬಿಕೆ ವಿಶ್ವಾಸದಲ್ಲಿ ನೀವು ಬೆಳೆದಾಗ ದೇವರು ಉನ್ನತಿಸಬೇಕಂತ ಹೇಳಿ ಅದಕ್ಕ ಭಕ್ತನ ದಾವಿದ ಸ್ಪಷ್ಟಗಳನ್ನ ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು ದೇಶದಲ್ಲಿ ವಾಸವಾಗಿದ್ದ ನಂಬಿಕೆಯನ್ನು ಅನುಸರಿಸಿ ಅದಕ್ಕೆ ಸಂಗೀತ ಕಲಾಕಾರರೆಲ್ಲ ರುಚಿ ನೋಡು ತಿಳಿದುಕೊಂಡೆ ಯೆಹೋವನ ಉತ್ತಮ ಪದ ಆತನ ರುಚಿ ನೋಡು ಆತನಲ್ಲಿ ರುಚಿ ಇಷ್ಟು ಅದ್ಭುತದ ಆತನಲ್ಲಿ ರುಚಿ ನೋಡಿರ್ತಕ್ಕಂಥ ಮನುಷ್ಯನ ಎಂದಿಗೂ ಹೋಗಕ್ಕೆ ಸಾಧ್ಯ ಇಲ್ಲ ನೀನು ಯಾರನ್ನು ಬಳಸಬೇಕು ಅಲ್ಲಲ್ವಿಯಾ ಯಾರನ್ನು ಬಳಸಬೇಕು ಯಾರನ್ನು ಬಳಸಿಟ್ಟೆ ನೀವು ಆಲಪಾಸ ಬಳಸಿಟ್ಟರೆ ಏನು ಮಾಡೋಕ್ಕಾಗಲ್ಲ ಆಲಪಾಸ ಒಂದು ಕೂದಲು ಕೂಡ ತೆಗಿಲಾಗಲ್ಲ ಒಂದು ಕೂದಲು ಮತ್ತೆ ಕೂಡಿಸಿ ಬೆಳೆಸಲಾಗಲ್ಲ ಯಾರ ಮೇಲೆ ನಂಬೇಕು ನೀನು ದೇವರ ವಿಶ್ವಾಸ ದೇವರ ನಂಬಿಕೋ ವಿಶ್ವಾಸ ಅವಾಗ ದೇವರಿನ ಜೀವಿತದಲ್ಲಿ ಈಗ ಅದ್ಭುತ ಮಾಡ್ತಾನ ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ ಆದ್ರೆ ಯಾರ ಭರವಸೆ ಇಟ್ಕೊಂಡು ಬರ್ತಾನ ದೇವರಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡಕ್ಕೆ ಕೆಟ್ಟದ್ದು ಒಳ್ಳೆಯದು ಮಾಡು ಜೀವಿತ ದೇವರು ಮಾಡ್ಕೊಡ್ತಾರೆ ತಿರುಗಿ 2 ನಿಮಿಷ ನೋಡೋಣ ನಾವು ಕೀರ್ತನೆ
ಕೀರ್ತನೆಗಳು 37ನೇ ಅಧ್ಯಾಯ 4ನೇ ವಚನ ಓದಿರಿ. ಕೀರ್ತನೆಗಳು 37ನೇ ಅಧ್ಯಾಯ 4ನೇ ವಚನ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಇಷ್ಟಾರ್ಥಗಳು ಸುಮ್ಮನೆ ನೆರವೇರ್ತಾವ? ಇಷ್ಟಾರ್ಥಗಳನ್ನು ಸುಮ್ಮನೆ ನೆರವೇರಬೇಕಾಯ್ತದೆ? ಆಯ್ತಾ? ಇಷ್ಟಾರ್ಥಗಳು ಸುಮ್ಮನೆ ನೆರವೇರ್ತದ? ಆಗಲ್ಲ. ನಿನ್ನ ಇಷ್ಟನೇ ಬೇರೆದ, ದೇವರ ಇಷ್ಟನೇ ಬೇರೆದ. ಪ್ರೇಮ ನಿನಗೆ ಬೇಕಾಗಿದ್ದೇ ಬೇರೆದ, ನಿನಗೆ ದೇವರು ಕೊಡ್ತಕ್ಕಂಥದ್ದೇ ಬೇರೆದ. ಪ್ರೇಮ ನೀನು ಯೆಹೋವನಲ್ಲಿ ಸಂತೋಷಿಸಬೇಕು. ದೇವರಲ್ಲಿ ನೀನು ಸಂತೋಷವುಳ್ಳವನಾಗಿರ್ಬೇಕು. ಕೆಲವೊಬ್ರು ದೇವರ ಸನ್ನಿಧಿ ಬರ್ತಾರ, ಅವರು ಮುಖ ನೋಡಿದ್ರ ಹ್ಯಾಂಗ ಗೊತ್ತದ? ಅದು ಊರಾಗ ಕುಳ್ಳಿನ ಬಣಿಮೆ ನೋಡಿದೆ. ಏಜೆಂಟ್ರು ಕುಳ್ಳಿನ ಬಣಿಮೆ ನೋಡಿದ್ರೆ ಕೈ ತೋರಿಸ್ತಾರೆ. ಕುಳ್ಳಿನ ಬಣಿಮೆ ನೋಡಿದವರು ಕುಳ್ಳಿನ ಬಣಿಮೆ ಹೊಡೆದ್ರೆ ಹ್ಯಾಂಗಿರ್ತದ? ಯಾರು ನೋಡಿದ್ರೆ ನೋಡ್ರಿ, ದೇವ್ರ ಸನ್ನಿಧಿಯಲ್ಲಿ ಸಂತೋಷವುಳ್ಳವರಾಗಬೇಕು. ಸಂತೋಷ ನಿಮ್ಮೊಳಗ ಕಾಣ್ ಬರ್ಬೇಕು. ನಿಮ್ಮ ಮುಖದಲ್ಲಿ ಸಂತೋಷ ಕಾಣ್ ಬರ್ಬೇಕು. ಅವಲಕ್ಷಣ ಮುಖವನ್ನು ಕಾಣ್ ಬರ್ಬೇಕು. ಅವಲಕ್ಷಣ ಮುಖ ದೇವರಿಗೆ ಇಷ್ಟ ಇಲ್ಲ. ಅದ ಆ ಮುಖ ಮಾರ್ಪಡಿಸ್ಬೇಕೆಂಬುದಾಗಿ ದೇವರ ಉದ್ದೇಶ ಅದ, ಆಶೆ ಅದ. ಮದ್ವಿ ನಿಗದಿತನಾದ ಮುಖ ನಿನ್ನ ದೇವರ ಸನ್ನಿಧಿಯಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನೆಯಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಕುಟುಂಬದಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ. ಗಂಡ ಹೆಂಡತಿಗೆ ಹಬ್ಬತಾನ ನಮಸ್ತಾನ, ಹಬ್ಬಕ್ಕೆ ಇಸ್ಕೊಡ್ತಾನೆ, ಪಕ್ಕ ಇಸ್ಕೊಡ್ತಾನೆ. ಪಕ್ಕ ಹಬ್ಬ ಒಳಗೆ ಯಜಮಾನನಿಗೆ ಖಾಲಿ ಆಗುತ್ತದೆ, ಸಿಗಲ್ಲ. ಆಸೆ ಪಟ್ಟಿರ್ತೇವೆ, 5,000 ರೂಪಾಯಿ ಆಸೆ ಪಟ್ಟಿರ್ತೇವೆ, 1,000 ರೂಪಾಯಿ ಸಿಗ್ತದ. ಮುಖ ಹೆಂಗೋಯ್ತು? ಹಬ್ಬ ದಿನ ಹೆಂಗಿರ್ತಾರೆ? ಹಬ್ಬ ದಿನ ಮುಖ ಹೆಂಗಿರ್ತದ? ಮಕ್ಕಳು ಕಾಯ್ತಾರೆ, ಪಪ್ಪ ನನಗೆ ಬೇಕು, ಮಮ್ಮಿ ನನಗೆ ಬೇಕು. ಹಬ್ಬಕ್ಕೆ ನೀವು ಕಂಪಲ್ಸರಿ ಕೊಡ್ತಾವಲ್ಲ, ಏನ್ ತಪ್ಪ ಹಬ್ಬದನ. ಹಬ್ಬಕ್ಕ ಮಗಳು 10 ದುಕಾನ್ ತಿಂತಾಳ, ಅಲ್ಲಿ ಪಸಂದ್ ಬರೋದು. ಮಗ 10 ದುಕಾನ್ ತಿಂತಾನ, ಅಲ್ಲಿ ಪಸಂದ್ ಬರೋದು. ಪಸಂದ್ ಬಂದಿಲ್ಲ ಗೊತ್ತಿನ ಸಿಗೇ ಬಂತು. ಈ ಸರ್ತಿ ಹಬ್ಬಕ್ಕ ಒಬ್ಬರಿಗೆ ಬಟ್ಟೆ ಇಸ್ಕೊಳಕ ಅಮ್ಮ ನಾವಿಬ್ಬರು ಹೋಗಿದ್ದೆವು. ರಕ್ತಕತೆ ಮಾತದ ಹೋಗಿದ್ದೆವು. ಎಲ್ಲಿ ಆ ಬಟ್ಟೆ ಹಾಕ್ತಾರ ಮಕ್ಕಳು ಸುಂದರತನ ಇರ್ತಾರೋ, ಕಡಿಮೆ ರೇಟ್ದಾಗ ಒಳ್ಳೆ ಬಟ್ಟೆ, ಒಳ್ಳೆ ಡ್ರೆಸ್ ಆ ದುಕಾನಾಗವ. ಅಲ್ಲಿ ಪಸಂದ್ ಬಂದಿದ್ದು, ಪಾಪ ಪೂರ ಅಲ್ಲಿ ತೆಗೆದು ಮಾಡ್ಬೋದು, ಇಲ್ಲಿ ತೆಗೆದಾಗ ಎಲ್ಲ ತೆಗೆದು ಪೂರ ಯೂಸ್ ಟೈಪ್ ಮಾಡಿತ್ತು. ಪಸಂದ್ ಬಂದಿಲ್ಲ. ನಾವೇ ಒಮ್ಮೆ ನಾವು 10 ದುಕಾನ್ ತಿರ್ತಕ್ಕಂಥ ಅವಕಾಶ ಅಂತೇಳಿ ನಾವು ಪ್ರೇರ್ಕ ಬಂದಪ್ಪ, ನಾವು ವೈದ್ಯ ಹೋಗಿ ನೀವು ತಗೊಂಡು ಬಟ್ಟೆ ಇದು ದುಕಾನ ನೋಡೋದ ಅಂತೇಳಿ ಮತ್ತೊಂದು ದುಕಾನ ಹೋಗೋದು. ಅಲ್ಲಿ ಬಟ್ಟೆ ತೋರಿಸು. ಲಾಸ್ಟಿಗೆ ರಿಕ್ವೆಸ್ಟ್ ಮಾಡಿ ಅವನಿಗೆ ಹಾಂಗ ಹೇಳಿ ಒಳ್ಳೆ ಬಟ್ಟೆ 800-900 ರೂಪಾಯಿ ಇರ್ತಕ್ಕಂಥ ಬಟ್ಟೆ 700 ರೂಪಾಯಿ ಒಳಗೆ ಅವರಿಗೆ ಇಸ್ಕೊಟ್ಟು ಬರ್ತಕ್ಕಂಥ. ಯಾಕಂದ್ರೆ ಈಗ ನಾವು ರಿಕ್ವೆಸ್ಟ್ ಮಾಡಿದ್ರೆ ಆಗಲ್ಲ ಎಂಬುದು ನಾವು ತಿಳ್ಕೊಂಡು ರಿಕ್ವೆಸ್ಟ್ ಮಾಡಿ ಅಲ್ಲಿ ಕೊಂಡ್ಕೊಂಡ ಇರ್ತೀವಿ. ಮಕ್ಕಳು ಅವ್ರಿಗೆ ಪಸಂದ್ ಇದ್ದಿಲ್ಲ, ತಾಯಿಗೆ ಪಸಂದ್ ಇದ್ದಿಲ್ಲ, ಮುಖ ಮತಾಗ ಹೆಂಗೆ ಕಾಣಿಸ್ತು. ಯಾಕೆ ಕಾಣ್ತಾ ಇದೆ ಗೊತ್ತದ? ನಿನಗೆ ಸಂತೋಷ ಇರಬೇಕು. ತಾಯಿ ಇಸ್ಕೊಟ್ಟಿಲ್ಲ, ತಂದೆ ಇಸ್ಕೊಟ್ಟಿಲ್ಲ, ಯಜಮಾನ್ ಇಸ್ಕೊಟ್ಟಿಲ್ಲ, ಹೆಂಡತಿ ಇಸ್ಕೊಟ್ಟಿಲ್ಲ, ಇವು ಬೇಕಾಗಿಲ್ಲ. ನೀನು ದೇವರ ಸನ್ನಿಧಿಯಲ್ಲಿ ದೇವರಲ್ಲಿ ಸಂತೋಷ ಉಳ್ಳವನಾಗಿ ಇರು. ನಿನಗೆ ಯಾವುದು ಬೇಕು ಅದು ದೇವರ ತಕ್ಕ ಸಮಯದಲ್ಲಿ ಈಗ ಒದಗಿಸ್ಕೊಡ್ತಾರೆ. ಯಾವ್ದು ಬೇಕಾದ್ರೆ ಒದಗಿಸ್ಕೊಡ್ತಾರೆ. ನನಗೆ ಇಷ್ಟ ಹಬ್ಬದಾಗ ಒಬ್ಬ ಅಜ್ಜಿ ವಯಸ್ಸಾಗ್ಯದ, ಪಾಪ ತೆಗಿರೋ ವಯಸ್ಸಾಗ್ಯದ. ನಾವೇ ಅವ್ರಿಗೆ ಏನಾರ ಇಷ್ಟ ಹಬ್ಬಕ್ಕ ಒಂದು ಸಾರಿಗ ಚಂದ ಇಸ್ಕೊಂಡು ಅಂತೇಳಿ ಪ್ಲಾನ್ ಮಾಡ್ಕೊಂಡು ಆಲೋಚನೆ ಮಾಡ್ಕೊಂಡು ಹೈದ್ರಾಬಾದ್ ನಾನೇ ಹೋಗಿದ್ದಾವಲ್ಲಿ. ಆ ಅಜ್ಜಿ ಕೈಗೆ ಅಂಗಿ ಪ್ಯಾಂಟು ಸೇವಕ್ರೆ ನಿಮ್ಗೆ ಅಂತಂದಿದ ನೀವು ಹೊಡಿಸ್ಕೊಳ್ಳೋ ಅಂತ ಹೇಳಿ ಕಲ್ಪಾಡ್ಬೇಕು. ನಿಮ್ಗೆ ಅಂತಂದಿದ ನೀವು ತಪ್ಪಾಗಿ ಬ್ಯಾಲೆನ್ಸ್ ಮಾಡ್ರಿ, ನಾ ಕೊಡೋದಿಲ್ಲ ಅಂತ ಹೇಳಿ ಈ ಬಟ್ಟೆ ನನ್ನ ಮತ್ತು ಅದನ್ನು ಚಾರ್ಜ್ ಎಷ್ಟಿರ್ತದೋ ಹೊಲಿಗೆ ಹಾಕ್ಲಕ್ಕ ಅದು ಚಾರ್ಜ್ ನನ್ನ ಕೈಲಿ ಇಟ್ಟು ನಾನು ಪ್ರಾರ್ಥಿಸಿದೆ ಅಂತ ಹೇಳುತ್ತೆ. ಅಂದ್ರೆ ಯಾಕೆ ಮಾತಾಡ್ತದೆ? ಯಾವಾಗ ಏನ್ ಬೇಕು ನಾವು ಆಸೆ ಪಡ್ತೇವೋ ಕೆಲವೊಂದು ಸಿಗಲ್ಲ. ಯಾವಾಗ ಆಸೆ ಇಲ್ಲದವರಾಗಿರ್ತೇವೋ ಆವತ್ತು ದಿನ
ದೇವರಲ್ಲಿ ಸಂತೋಷ ಬಿಡಲಾಗಬೇಕು. ದೇವರಲ್ಲಿ ಸಂತೋಷ ಸಿಕ್ಕಿಲ್ಲ ಅಂತೇಳಿ ಬಿದ್ದೋಗ್ಲಕ್ ಸಾಧ್ಯ ಇಲ್ಲ, ಸಿಕ್ಕಿಲ್ಲ ಅಂತೇಳಿ ಕಣ್ಣಿಗಿಡಲಕ್ ಸಾಧ್ಯ ಇಲ್ಲ, ಸಿಕ್ಕಿಲ್ಲ ಅಂತೇಳಿ ಓಡಾಡಕ್ ಸಾಧ್ಯ ಇಲ್ಲ, ಸಿಕ್ಕಿಲ್ಲ ಅಂತೇಳಿ ಪದೇ 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 ಬಟ್ಟೆ ಹರಿದಂತೆ ಯಾವ ತರ ಹರಿದಾಗ್ತಿರೋ ಆ ತರ ಮಕ್ಕಳ ಮನಸ್ಸಾಗ್ಲಿ, ಯಜಮಾನ ಮನಸ್ಸಾಗ್ಲಿ, ಹೆಂಡತಿ ಮನಸ್ಸಾಗ್ಲಿ, ಕುಟುಂಬದ ಮನಸ್ಸಾಗ್ಲಿ ಮನಸ್ಸಿಲ್ಲ ಇಲ್ಲ. ಆದ್ರೆ ನೀನು ದೇವರಲ್ಲಿ ಭರವಸೆ ಸಂತೋಷವಾಗಿ ದೇವರಲ್ಲಿ ಭರವಸೆ ಅಂತ ಜನ ಆಗಿರ್ತಾ ಗೊತ್ತನ ಅವರು ಪದೇ 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 ಒಂದು ಕತ್ತಿಲಿಂದ ಹೊಡೆದು ಕೂಡ ಪೆಟ್ಟತ್ತಲ್ಲ ಆ ಬಾಯಿ ಕತ್ತಿಯಾಗಿ ಯೆಹೋವನಲ್ಲಿ ಸಂತೋಷಿಸಿವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಯಾವಾಗ ನೆರವೇರಿಸಲು ಗೊತ್ತನ ದೇವರಿಗೆ ಅನ್ನು ಕೊಡಲ್ಲ, ದೇವರಲ್ಲಿ ಉನ್ನತ ಸ್ಥಾನಕ್ಕೆ ಬರೋಕೆ ಪ್ರಯತ್ನ ಪಟ್ಟಾಗ, ದೇವರಲ್ಲಿ ಕೃತಜ್ಞತಾ ಸ್ತುತಿ ಸಲ್ಲಿಸುವಾಗ, ದೇವರಲ್ಲಿ ನೀಗಿದ್ದು ನಡೆಯುವಾಗ ಈ ಸಂತೋಷವಾಗಿರ್ತೀವಿ. ಅವಾಗ ದೇವರಿಗೆ ಇಷ್ಟವನ್ನು ನೆರವೇರಿಸಬೇಕು. ಯಾಕೆ ಇಷ್ಟ ಪಡ್ತೀವಿ, ಯಾಕೆ ಇಷ್ಟ ಪಟ್ಟವಾಗಿರ್ತೀರಿ ಅದು ನೆರವೇರಿಸ್ತಾನೆ. ಪಾಪ ಮಾತ್ರ ದೇವರು ಅರುಣನಲ್ಲ, ಪಾಪಕ್ಕೆ ಸಂಬಂಧಪಟ್ಟನಲ್ಲ. ಪಾಪ ಮಾಡೋದಕ್ಕೆ ಇಷ್ಟಪಡಲಾಗಿದ್ದ ಸಿಕ್ಕಿಲ್ಲ, ಬೇಡ. ಒಳ್ಳೆ ಕೆಲಸ ಮಾಡೋಕ್ಕಾಗಿ ಪ್ರಯತ್ನ ಪಡು, ಒಳ್ಳೆಯದು ಮಾಡುವಾಗ ಪ್ರಯತ್ನ ಪಡು, ಸಂತೋಷ ಪಡು. ಅವಾಗ ಇಷ್ಟಾರ್ಥವನ್ನು ಇಳಿಬನು 3ನೇ ಅಧ್ಯಾಯ ಇಳಿಬನು 3ನೇ ಅಧ್ಯಾಯ 1-2 ವಚನ. ಕಡೆ ಮಾತೇನೆಂದರೆ ನನ್ನ ಸಹೋದರರೇ ಯಾರು ಸಂತೋಷ ಪಡಬೇಕು? ಯಾರು ಸಂತೋಷ ಪಡಬೇಕು? ಕರ್ತನಲ್ಲಿ ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿನಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ. ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ. ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ಸುನ್ನತಿಯೆಂದು ಹೇಳಿಕೊಂಡು ಅಗಚೇತನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ಆ ನಾಯಿಗಳಿಗೆ, ಯಾವ ನಾಯಿಗಳಿಗೆ? ಪಾಪದಾಗ ಹಾಕಿ ಸೆಳೆದುಕೊಂಡು ಬಂದು ನಿಮಗ ನಾಶನವಾಗಿರ್ತಕ್ಕಂಥ ಮಾರ್ಗಕ್ಕೆ ಒಯ್ದರಲ್ಲ, ಅಂತ ಒಂದು ನಾಯಿಗಳಿಗೆ ನೀವು ಹ್ಯಾಂಗಿರ್ಬೇಕು? ದೂರವಾಗಿರ್ಬೇಕು. ಕತ್ಲದ ನಾಯಿ ಬಂದ್ರೆ ಕಚ್ ಕಚ್ ಅಂತ ಕಾಲು ಕೊಡ್ತೀರಿ, ಕೈ ಕೊಡ್ತೀರಿ, ಹೋಗಿ ಹ್ಯಾಂಗ್ ಕೊಡ್ತೀರಿ? ಯಾವ್ದೋ ನಾಯಿ ಬೊಗಳ್ಕೊಂಡು ಬಂದು ಮ್ಯಾಲ್ ಬಂದ್ರೆ ಈಗ ಬಂದಿದ್ರೆ ಕೈ ಕಚ್ ಅಂತ ಕೈ ಕೊಡ್ತೀರಿ, ಕಾಲು ಕೊಡ್ತೀರಿ, ಶರೀರ ಒಪ್ಪಿಸ್ತಾರೆ ಇಲ್ಲ. ಯಾವಾಗ ವಿರುದ್ಧವಾಗಿ ಕಾರ್ಯ ಮಾಡುವುದಕ್ಕಾಗಿ ಆ ನಾಯಿಗಳು ನಿಮ್ಮನ್ನು ಬರ್ತಾವೋ ಅದರಿಂದ ಎಚ್ಚರಿಕೆಯಾಗಿರಿ. ದುರ್ಮನಸ್ಸಿನಿಂದ ಯಾರು ನಿಮ್ಮನ್ನು ಹಾಳು ಮಾಡುವುದಕ್ಕಾಗಿ ಬರ್ತಾರೋ ಅಂತ ಒಂದು ಕ್ಷಣದಿಂದ ಕೂಡ ನೀವು ಎಚ್ಚರವಾಗಿರಿ. ನಾವು ದೀಕ್ಷಾ ಸ್ನಾನ ಹೊಂದಿದೆವು, ದೇವರಲ್ಲಿ ನಂಬಿದೆವು, ವಿಶ್ವಾಸ ಇಟ್ಟಿದ್ದೆವು, ದೇವರ ಕಾರ್ಯಗಳು ಎಲ್ಲ ನಾವು ಮಾಡುತ್ತೇವೆ ಅಂತ ಹೇಳಿಕೊಂಡು ಬಂದರು, ಅವರ ವಿಷಯದಲ್ಲೂ ಕೂಡ ನೀವು ಎಚ್ಚರವಾಗಿರಿ. ಮನೋದು ಗ್ರಾಮದ ಸುವಾರ್ತೆ ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಒಂದು ಮನೆಗೆ ಬಂದು ಪ್ರಾರ್ಥನೆ ಮಾಡಿದ್ರೆ ಮನೆಗೆ ಪ್ರಾರ್ಥನೆ ಮಾಡಕ್ಕೆ ಹೋಗಿದ್ದೆವು. ಅವ್ರ ಸೇವೆಗೆ ನಾವು ಮನೆಗೆ ಹೋಗಿ ಅವ್ರು ಹೇಳ್ತಾರಂತ, ಅಮ್ಮ ಬಂಗಾರದ ಕುಳ್ಳಿ ನಿಮ್ಗೊಂದು ತಗೋ ಅಂತೇಳಿ ನಿಮಗೊಂದು ಮುಟ್ಲತ್ತದ, ಆ ಬಂಗಾರದ ಕುಳ್ಳಿ ತಗೊಂಬಲ್ ಕಾರಣ ನಿಮಗೆ ಸಮಸ್ಯೆ ಬಂದದಮ್ಮ ಅಂತ ಹೇಳ್ತಾರೆ. ಅವ್ರ ದರ್ಶನ ಆಗ ಬಂಗಾರದ ಕುಳ್ಳಿ ಭೂಮಿಯಲ್ಲಿ ಮ್ಯಾಗ ಬಂದು ಅವ್ರಿಗೆ ಮುಟ್ಟದಂತ, ತಗೊಂಡ್ರೆ ಅವ್ರು ತಗೊಂಡಿಲ್ಲ ಅಂತ ಅವ್ರ ಹೊಟ್ಟೆ ದರ್ಶನ ಮಾಡಿದಂತ ಅವರು ಮನೆಗೆ ಒಳಗೆ ಬಂದಾರ. ಬಂಗಾರ ಕುಳ್ಳಿ ಸಿಕ್ಕರು ಸುಮ್ಮನೆ ಬಿಡ್ತೀರಿ, ದಸದ್ರ ಸುಮ್ಮನೆ ಸತ್ರ ಸಾಯಲಾಗತ್ತ ಯಾಕೊಂಡ್ರೆ ಹೋಗ್ತಾ ಅಂತೇಳಿ ಮನೆತನ ಬರ್ತಾರೆ. ಯಾರು ಬಿಡ್ತಾರ? ಎಂತ ದರ್ಶನ! ಇಂಥ ಒಂದು ನಾಯಿಗಳಿಗೆ ನೀವೇನಿರ್ಬೇಕು? ಎಚ್ಚರವಾಗಿರ್ಬೇಕು. ಸುನ್ನತಿ ಹೇಳಿಕೊಂಡು, ಸುನ್ನತಿ ಸಂಸ್ಕಾರ, ನಾ ದೇವರ ನಂಬಿದ, ದೀಕ್ಷಾ ಸ್ನಾನ ಹೊಂದಿದ, ದೇವರು ನನ್ನ ಕರೆದನ, ಹೇಳಿನ, ನಿಮ್ಮ ಮನೆಗೆ ಬಂದಿದ, ಈ ದರ್ಶನ ದೇವರು ಮಾಡಿನಂದಾಗ ಅಂತ ಒಂದು ವಿಷಯದಲ್ಲಿ ನೀನು ಎಚ್ಚರವಾಗಿಲ್ಲ ಅಂದ್ರ ಮೋಸ ಹೋಗ್ಬೇಕು. ಬೇರೆ ಜಾಗ ಮೋಸ ಹೋಗ್ತೀನಿ. ಯಾಕಂದ್ರೆ ದುರ್ಮನಸ್ಸಿನಿಂದ ಕೆಲಸ ಮಾಡ್ತಕ್ಕಂಥ ದೇವರ ಮನಸ್ಸಿರಲ್ಲ, ದುರ್ಮನಸ್ಸೊಳಗಿರ್ತದ.
ಕೆಲಸ ಮಾಡಿದಂತ ಜನ ಮೈಗಳಾಗಿರ್ತಾರ, ಯಾವುದು ಕೆಲಸಕ್ಕೆ ಬರಲ್ಲ ಬೈಬಲ್ ಅನ್ನು ಹಿಡ್ಕೊಂಡು ಪ್ರತಿಯೊಂದು ಮನೆಗಳಿಗೆ ಬರ್ತಾನೆ ಪ್ರೇರೆ ಸ್ಪಷ್ಟವಾಗಿ. ಕೆಲವರು ಇಂಥ ಒಂದು ದುರ್ನಡತೆ ಉಳ್ಳವರಾಗಿದ್ದು ದೇವರಿಂದ ನಂಬಿಕೆ ವಿಶ್ವಾಸ ಇದ್ದಂತ ಒಂದು ಮಕ್ಕಳಿಗೆ ಅಪನಂಬಿಕೆಗೆ ಬರ್ತಾರೆ. ಎಚ್ಚರ ಎಚ್ಚರ. ಕೆಲವೊಬ್ರು ಮನೆ ಇರ್ತಾರೆ, ಮನೆ ದಿನೆಯಲ್ಲ ಸಂಚಿಕಾದ ಒಂದು ಅಡ್ಡವನ್ನು ಏರ್ಪಡಿಸ್ಕೊಂಡು ಬರ್ತಕ್ಕಂಥ ಕ್ರಿಸ್ತ ಭಕ್ತರ ಮಕ್ಕಳಿಗೆ ಎಲ್ಲರಿಗೆ ಅವ್ರಿಗೆ ಕರೆದು ಚಾ ಕೊಡಬೇಡಿ, ಡೆಕಾಜನ್ ಕೊಡಬೇಡಿ, ಸ್ನಾಕ್ಸ್ ತಿನ್ನಬೇಡಿ, ಊಟ ಮಾಡಬೇಡಿ, ಎಲ್ಲ ಕಳೆದು ಇಲ್ಲದೆ ಒಂದು ಕಿವಿಗಳನ್ನ ತುಂಬಿ ಅವ್ರ ಜೀವನ ನಾಶಕಾರಿ ಆಗ್ಬಿಡ್ತಾರೆ. ಎಚ್ಚರ. ಯಾಕಂದ್ರೆ ನೀವು ಸಂತೋಷ ಇರ್ಬೇಕಾದ್ರೆ, ನೀ ಸಂತೋಷ ಉಳ್ಳವನಾಗಿರ್ಬೇಕಾದ್ರೆ ನೀ ದೇವರಲ್ಲಿ ಸಂತೋಷ ಉಳ್ಳವನಾಗಿರ್ಬೇಕು. ದೇವರಲ್ಲಿ ಸಂತೋಷ ಉಳ್ಳವ ಅಂತ ಸ್ಪಷ್ಟವಾದ ಅಪೊಸ್ತಲನಾದ ಪೌಲನು ಅನುಭವಿಸಿಕೊಂಡಿದ್ದು ತನ್ನನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಿಸುವ ಪ್ರಯತ್ನ ಪಟ್ಟು ಮತ್ತೆ ಹೇಳ್ತಾನ ತಿರುಗಿ ಇಲ್ಲಿ ಬರಿತಾ ಇಂಥ ಒಂದು ಜನಕ ನೀವು ಎಚ್ಚರವಾಗಿ ಮಾಡಿ, ಇಂಥ ಒಂದು ಜನದಿಂದ ನೀವು ದೂರವಾಗಿರಬೇಕಾಗಿ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನು ಇಲ್ಲಿ ಎಚ್ಚರಿಸುತ್ತಾನೆ. ಕೆಲವೊಬ್ಬರು ಮನೆಯಲ್ಲಿ ನೋಡ್ತೇವೆ ಮಾಡೋಂಥ ಕೆಲಸ ಮೂರ್ತಿಗಳು ಪೂಜೆ ಮಾಡ್ತಕ್ಕಂಥ ಕೆಲವು ಕುಟುಂಬಗಳು ಇರ್ತಾವ. ಯಾರೇ ಆ ನಂಬಿಕಸ್ತರ ಮಾತಿಗೆ ಆ ಕುಟುಂಬಕ್ಕೆ ಹೋದ್ರೆ ಅದು ಪ್ಯಾಕ್ ಆಗುತ್ತದೆ, ಮೂರ್ತಿಗಳು ಪ್ಯಾಕ್ ಆಗುತ್ತೆ ಸ್ಪಷ್ಟವಾಗಿ. ಅಲ್ಲಿಂದ ಸ್ಪಷ್ಟವಾಗಿ ಮೂರ್ತಿಗಳು ಪ್ಯಾಕ್ ಆಗಿದ್ದಾವೆ, ಕ್ಲೋಸ್ ಆಗೈತಾವ. ಅದು ಡೋರ್ ಮುಚ್ಚಿರ್ತಾರ ಅಥವಾ ಕಿಟಕಿ ಮುಚ್ಚಿರ್ತಾರ ಅಥವಾ ಯಾವ್ದೋ ಪರ್ದ ಹಾಕ್ತಾರ, ಯಾವುದೋ ಒಂದು ಹಾಕಿ ಬಿಟ್ಬಿಡ್ತಾರ. ಮತ್ತೆ ದೇವರು ಹೇಳ್ತಾರ ಈ ಮನೆಯಲ್ಲಿ ನಿಂತ ಅದನ್ನ ನೋಡು. ಆದ್ರೆ ಇಂಥ ಒಂದು ವಿಷಯದಲ್ಲಿ ಈಗ ಗೊತ್ತಾನ ಎಚ್ಚರವಾಗಬೇಕು. ಎಚ್ಚರಿಕೆಯಲ್ಲಿ ಪಾಲಿಸಿಲ್ಲ, ಎಚ್ಚರವಾಗಿಲ್ಲ, ದುರ್ನಡತೆ ಉಳ್ಳವರೊಂದಿಗೆ ಸಂಪರ್ಕ ಬೆಳೆಸಿ ದುರ್ಮಾರ್ಗದ ಎಳ್ಕೊಂಡು ಅಂತ ಹೋಯ್ತಲ್ಲದೆ ಅವರು ಸಂಪರ್ಕ ಮಾಡಿ ತಿರುಗಿ ಅಡ್ಡಾಡಿ ಒಂದರಲ್ಲಿ ಬಂದಿದ್ರ ನಿನ್ನ ಜೀವನ ಹಾಳಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಎಚ್ಚರಿಕೆ ಇರಬೇಕು? ಹಲ್ಲೆಲೂಯಾ. ಯಾವ ನಾಯಿಗಳಿಗೆ? ಬಗಳತಕ್ಕಂಥ ನಾಯಿಗಳಿಗ, ಎಳ್ಕೊಳ್ತಕ್ಕಂಥ ನಾಯಿಗಳಿಗ, ಎಚ್ಚರಿಕೆ ಆಗಿರ್ತಕ್ಕಂಥ ನಾಯಿಗಳಿಗೆ. ಯಾನೆಗೆ ದಿನವಾಗಿರ್ಬೇಕು, ಯಾನೆಗೆ ದೂರ ಇರಬೇಕು. ಹೌದು, ವ್ಯರ್ಥವಾಗಿ ಕಾರ್ಯ ಮಾಡ್ತಕ್ಕಂಥ ಪ್ರತಿಯೊಂದು ನಾಯಿಗಳಿಂದ ದೂರ ವ್ಯರ್ಥವಾಗಿರ್ತಕ್ಕಂಥ. ಯಾರೇ ಪಾಪ ಮಾಡಿದ್ರ ನಾವು ಕೈ ಕೊಡ್ತಕ್ಕಂಥವ್ರು ಕೈ ನಿರ್ತಕ್ಕಂಥರಾಗಿರ್ಬೇಕು ಸ್ಪಷ್ಟವಾಗಿ. ಪಾಪದ ಅವಕಾಶ ಕೊಡುತ್ತೆ. ಪಾಪನೇ ನಿಮ್ಮ ಇರ್ತಕ್ಕಂಥ ಆಶೀರ್ವಾದ ಕಳಿತುತ್ತೆ. ಒಂದು ಪಾಪ ಮುಂದಿನ ಇರ್ತಕ್ಕಂಥ 100 ಆಶೀರ್ವಾದ ಹಾಳು ಮಾಡ್ಕೊಳ್ತೇವೆ. ಅದಕ್ಕೆ ಎಚ್ಚರ. ಇಂಥ ಒಂದು ನಾಯಿಗಳಿಗೆ ಅದಕ್ಕೆ ಆ ನಾಯಿಗಳಿಗೆ ಎಚ್ಚರವಾಗಿರಲಿ. ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಲಿ. ಸುನ್ನತಿ ಎಂದು ಹೇಳಿಕೊಂಡು ಅಗೈಚ್ಛದ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಎಚ್ಚರವಾಗಿ ವಾಕ್ಯ ಪದೇ ಹೇಳ್ತಾ ನಮ್ಗೆ ಎಚ್ಚರವಾಗಿ ಅದಕ್ಕ ನೀವು ಯಾರಲ್ಲಿ ಇರ್ಬೇಕು? ಎಚ್ಚರವಾಗಿರ್ಬೇಕಾದ್ರೆ ಹಲ್ಲೆಲೂಯಾ. ಯಾರಲ್ಲಿರ್ಬೇಕು? ಲಾಲಪಾಸಗಳು ಇರ್ಬೇಕಾ? ಯಾರಿರ್ಬೇಕು? ಎಚ್ಚರವಾಗಿ ಯಾರಿರ್ಬೇಕು? ದೇವರ ಕೀರ್ತನೆ 37:4 ಹೇಳ್ತಾನ, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ. ದೇವರಲ್ಲಿ ಸಂತೋಷವಾಗಿರ್ತೈತೆ. ಯಾರಿಗೆ? ಆ ನಾಯಿಗಳಿಗೆ ಅವಕಾಶ ಕೊಡ್ತಾರೆ. ಮೋಸ ಮಾಡ್ತಕ್ಕಂಥವ್ರಿಗೆ, ವಿಚಾರ ಮಾಡ್ತಕ್ಕಂಥವ್ರಿಗೆ, ಹಾಳು ಮಾಡ್ತಕ್ಕಂಥವ್ರಿಗೆ, ಹುಡುಗುತ್ತಾರೆ ಇರ್ತಕ್ಕಂಥವ್ರಿಗೆ, ಲೋಕದ ಆಸೆ ಆಕಾಂಕ್ಷೆ ಜೀವಿತಕ್ಕಂಥ ಪ್ರತಿಯೊಂದು ಮನುಷ್ಯನಿಂದ ಎಚ್ಚರವಾಗಿದ್ದು ದೂರ ಆಗುತ್ತೆ. ಅದಕ್ಕೆ ಯಾರಲ್ಲಿ ಇದು ಸಂತೋಷ ಉಳ್ಳವನಾಗಿರುತ್ತೆ? ಹಲ್ಲೆಲೂಯಾ. ಯಾರಲ್ಲಿ? ದೇವರಲ್ಲಿ ಇದ್ದು ಸಂತೋಷ ಉಳ್ಳವನಾಗಿರುತ್ತೆ. 3ನೇ ವಿಷಯದ ನೋಡ್ತೇವೆ. ಕೀರ್ತನೆ 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಧಿಸುವ. ಇವಾಗ ಎಲ್ಲ ಕಲ್ತಂದರೆ ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು,
ಅದನ್ನು ಸಾಗಿಸುವನು. ಯಾರು ಸಾಗಿಸುವಂತ? ಯಾರಿಗೆ ಒಪ್ಪಿಸ್ಬೇಕು? ದೇವರು ಒಪ್ಪಿಸ್ಬೇಕು. ನಿನ್ನ ಭೂಯಾತ್ರೆ ಚಿಂತೆ ಎಲ್ಲ ನೀ ದೇವರಿಗೆ ಒಪ್ಪಿಸಿ ಕೊಟ್ಟಾಗ ಮಾತ್ರನೇ ದೇವರ ಕಾರ್ಯ ಮಾಡಲು ಸಾಧ್ಯ. ಭರವಸೆ ಇರಬೇಕು, ಭರವಸೆ ಇರಬೇಕು. ಸಾಗಿಸಲು ಪ್ರಯತ್ನ, ಸಾಗಿಸಲಂತ ಕೈಯಲ್ಲಿ ಪದ ಕೊಟ್ಟರೆ ಸಾಗಿಸ್ತಾನ? ಕೆಲಸ ಮಾಡಲಂತ ಮನುಷ್ಯನಿಗೆ ಮೈಗಳಾಗಿ ಜೀವಿಸ್ತಕ್ಕಂಥವ್ರ ಬಳಿಗೆ ಹೋಗಿ ನಾವು ಕೊಟ್ಟಂದ್ರ ನೆರವೇರಿಸ್ತಾನ? ಆಯ್ತೋರಿ. ಕೆಲವರು ಎಕ್ಸಾಮ್ ಬರಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಬರಿತಾ ಓದ್ತಕ್ಕಂಥವ್ರು ಕೈ ತೋರಿಸ್ರಿ ಅನ್ಸಂತೆ. ಬರಿತಾ ಓದ್ತಕ್ಕಂಥವ್ರು ಎಜುಕೇಶನ್ ಮಾಡ್ತಕ್ಕಂಥವ್ರು ಕೈ ತೋರಿಸ್ರಿ. ಬರಿತಾ ಓದ್ತಕ್ಕಂಥವ್ರು ಕೈ ಕುಯ್ಯುಗಳು ನಾನು ಬರ್ಕೊಳ್ತೀನಿ. ನಿಮ್ ಕೈ ಜನ ಮ್ಯಾಗೆ ಓಕೆ ಕೈ ಕಾಲ್ ಮಾಡ್ತಾರೆ. ಈಗ ಬರಿಬೇಕು, ಓದ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಖಾಲಿ ಆಟ ಆಡ್ಬೇಕಾ? ಖಾಲಿ ಉಂಡು ಮಗ್ಬೇಕಾ? ಏನ್ ಮಾಡ್ಬೇಕು? ಯೂಟ್ಯೂಬ್ ಫೇಸ್ಬುಕ್ ನೋಡ್ಬೇಕಾ? ಗೂಗಲ್ ಏನ್ ಮಾಡ್ತೈತೆ? ಗೂಗಲ್ ಸರ್ಚ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ನೀ ಬರಿಬೇಕು, ಓದ್ಬೇಕಾದ್ರೆ ನೀ ಏನ್ ಮಾಡ್ಬೇಕು? ಬರೆದು ಓದು ಜ್ಞಾನವಂತನಾಗಬೇಕಾದ್ರೆ ಪ್ರತಿದಿನ ಓದ್ಬೇಕು, ನೀ ಬರೀಲೇಬೇಕು, ಓದಲೇಬೇಕು, ಬರೀಲೇಬೇಕು. ಕೆಲವರು ಎಕ್ಸಾಮ್ ಬರ್ತಾವ, ಆಟ ಆಡ್ಬೇಕಾದ್ರೆ ಬೇರೆ ಫೇಲ್ ಆಗಿದೆ ಅಂತ ಹೇಳಿ ಅಳ್ಕೊಂಡು ಕೊಡ್ತಾರೆ. ಫೇಲ್ ಆಗಿದೆ ಅಂತ ಹೇಳಿ ಕಣ್ಣೀರು ಅಯ್ಯೋ ಹೊರ ಬಂದಿದ್ರು ಕೂಡ ತುಂಬೋಯ್ತು. ಕೆಲವರು ಫೇಲ್ ಆಗ ಪಾಸ್ ಆಗ್ಯಾರ, ಪಾಸ್ ಆಗ ಮುಂಚೆ ಕೆಲವರು ಸತ್ತೋಗ್ಯಾರ. ಯಾಕ ಫೇಲ್ ಆಗುತ್ತೆ? ಅಪನಂಬಿಕೆ, ಅಪನಂಬಿಕೆ, ಅಪನಂಬಿಕೆ ಅಷ್ಟ. ನಾನು ಅದ್ಭುತವಾಗಿ ಪಾಸ್ ಆಯ್ತು, ನಾನು ವಿದ್ಯಾಭ್ಯಾಸ ನಾನು ಮಾಡಿದ ದೇವರ ಸಹಾಯ ಮಾಡ್ತಾನೆಂಬುದಾಗಿ ನಿನ್ನ ಭೂಯಾತ್ರೆ ಚಿಂತೆಯನ್ನು ಆತನಿಗೆ ವಹಿಸಿ ಬಿಟ್ಟಿದ್ದ, ಆತನೇ ಸಾಧಿಸ್ತಾನೆ. ಇನ್ನೊಬ್ಬರು ಸಾಧಿಸ್ಕೊಳ್ಳೋಕ್ಕಾಗಲ್ಲ. ಅದಾದ್ರೆ ಇನ್ನೊಬ್ಬರು ಸಾಧಿಸ್ಬೇಕಾಯ್ತದ? ಆಗಲ್ಲ. ಬರ್ದಿಲ್ಲ, ಓದಿಲ್ಲ, ಫೇಲ್ ಆಗೋಗಿ ದೇವ್ರ ಮೇಲೆ ಹಾಕ್ತಿದ್ವಿ. ಫೇಲ್ ಆಗೋದು ದೇವ್ರ ಚಿಂತೆ ಇತ್ತು, ನಾನು ಫೇಲ್ ಮಾಡಕ್ಕೆ. ದೇವ್ರ ಚಿಂತೆ ಇಲ್ಲ, ನೀನು ಚಿಂತೆ ಫೇಲ್ ಆಗಿ ದೇವರಿಗೆ ನಿರ್ದೋಷಿಯಾಗಿ ನಿಲ್ಲಿಸ್ತಾರೆ. ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಕೆಲವರು ಕೆಲಸ ಮಾಡಿಲ್ಲ, ಎಲ್ಲ ದೇವರಿಂದ ನಮ್ಯಾಗಿತ್ತು, ಕೆಲಸ ನಾನು ಸಿಕ್ತಿತ್ತು. ಕೆಲವರು ಎಲ್ಲ ದೇವರಿಂದ ರೋಗ ನನಗಾಗಿತ್ತು. ದೇವರೆಲ್ಲ ಇಲ್ಲ, ದೇವರೆಲ್ಲ ದೇವರಿಂದ ರೋಗ ನನಗೆ ವಾಸಿ ಆಗೋತಿತ್ತು. ದೇವರೆಲ್ಲ ದೇವರಿಂದ ಸ್ವಸ್ಥತೆ ಮಾಡ್ತೀವಿ. ದೇವರೆಲ್ಲ ದೇವರಿಂದ ನನ್ನ ಕುಟುಂಬದಲ್ಲಿ ಸಮಾಧಾನ ಇರ್ತಿತ್ತು, ಶಾಂತಿ ಇರ್ತಿತ್ತು. ಜಗಳಗಟ್ಟಿಯಾಗಿ ಕುಟುಂಬದಲ್ಲಿ ಜಗಳಗಟ್ಟಿಯಾಗಿ ಕುಟುಂಬದಿಂದ ಶಾಂತಿ ಸಮಾಧಾನ ಮನೆಗಿರ್ತದ? ಇಲ್ಲ. ನೀವು ಫೇಲ್ ಆಗಿದೆ. ಯಾಕೆ ಫೇಲ್ ಆಗಿ ಗೊತ್ತಲ್ಲ? ನೀವು ಓದಲ ಕಾರಣ, ಬರೆಯಲ ಕಾರಣ, ಜ್ಞಾನದ ಕಡೆ ಮನಸ್ಸು ಕೊಡೋದ ಕಾರಣ, ದೇವರ ಇಷ್ಟವನ್ನು ನೆರವೇರಿಸಲ ಕಾರಣ, ದೇವರ ಸನ್ನಿಧಿ ಅನುಭವಿಸಲ ಕಾರಣ. ಸ್ಕೂಲ್ಗೆ ಹೋಗೋದ್ರ ಆ ಕಡೆ ಕಡೆ ಅಡ್ಡಾಡಿ, ಕಾಲೇಜ್ ಹೋಗೋದ್ರ ಆ ಕಡೆ ಕಡೆ ಅಡ್ಡಾಡಿ, ಲೋಕಗಳ ಒಳ್ಳೆಯ ಬಂದು ಸಾಯಂಕಾಲ ಮೈಯ ದುಡಿ ಮಾಡ್ಕೊಂಡು ಯಾಕೋ ಮೈಯ ಇವತ್ತು ನಮ್ಮ ಸ್ಕೂಲ್ದಾಗ ಆಟ ಆಡ್ಸ್ಯಾರ, ಗ್ರೌಂಡ್ ಹೋಯ್ದಾರ, ಗ್ರೌಂಡ್ ಹೋಯ್ದು ನಮ್ಗ ಆಟ ಆಡ್ಸ್ಯಾರ, ಅದಕ್ಕೆ ಮೈ ಎಲ್ಲ ಧೂಳಿ ಆಗ್ಯದ. ನಮ್ಮ ರೇಸ್ಮಾ ಯಾಕೆ ನೋಡ್ದಾಗ ಆಟ ಆಡಿದ್ನಿ? ಸ್ಕೂಲ್ದಾಗ ನೋಡ್ದಾಗ ಆಡ್ಸ್ಯಾರ ನಿಮ್ಗ, ಅದಕ್ಕೆ ಫೇಲ್ ಆಗಿದೆ. ಪರವಾಗಿಲ್ಲ. ಅಂದ್ರೆ ನೀನು ದೇವರ ಸನ್ನಿಧಿ ಅನುಭವಿಸಿದಂತ ಮನುಷ್ಯನು ಅಲ್ಲ. ಸುಳ್ಳು ಹೇಳ್ತಕ್ಕಂಥವ್ನು ಬಾಯ್ ಸುಳ್ಳು ಹೇಳ್ತಕ್ಕಂಥವ್ನು ಎಂದಿಗೂ ಅಭಿವೃದ್ಧಿ ಹೊಂದಲ್ಲ. ಮೋಸ ಮಾಡ್ತಾನ ಜನರಿಗೆ ಅಷ್ಟೇ. ಟೋಪಿ ಈ ಟೋಪಿ ನಾ ಟೋಪಿ ಇರ್ತಾನ, ಆ ಟೋಪಿ ಇರ್ತದೆ, ಇನ್ನೊಬ್ಬರು ಇರ್ತಾನ. ಈ ಟೋಪಿಗಳು ಹಾಕೋತಾರ, ಟೋಪಿಗಳು ಹಾಕೋತಾ ಹೋಗ್ತಾನ. ಲಾಸ್ಟಿಗೆ ಅವನಿಗೆ ಒಂದು ಟೋಪಿ ಬಿಡ್ತದೆ. ಯಾರ್ದು? ದೇವರ ಟೋಪಿ ಬಿಡ್ತದ. ಅದೊಂದು ನರಳಾಡ್ತಾ ಬಡದಾಡ್ತಾ ಚಿಂತೆ ದುಃಖಕ್ಕೆ ಒಳಗಾಗಿದ್ರು. ಅಯ್ಯೋ ಅಯ್ಯೋ ನಾ ಯಾಕೆ ಮಾಡ್ದ ಎಲ್ಲ ಮಾಡಿದೆ, ಎಲ್ಲರಿಗೂ ಕಟ್ಟಿಗೆ ಕಾರಣನೇ ಹಾಳಾಗಿದೆ. ದೇವ್ರ ಮೇಲೆ ಯಾವತ್ತು ಮನಸ್ಸು ದೇವ್ರ ಮೇಲೆ ಯಾವತ್ತು ವಿರುದ್ಧವಾಗಿ ಮಾತಾಡ್ಬಾರ್ದು. ದೇವರಿಂದ ನಮಗೆ ಹಿಂಗೆ ಕೈತದ ಅನ್ಬಾರ್ದು. ದೇವರು ಇದ್ದಾಗೆ ಈ ದಿನ ನೀವು ಬದುಕಲತ್ತಿದಿ, ಈ ದಿನ ಈ ಸ್ಥಿತಿಗೆ ನೀವು ಇದ್ದಿದಿ, ಈ ದಿನ ಒಂದು ದಿನದ ಊಟ ದೇವರಿಂದ ಕೊಡತ್ತಂದ್ರೆ ದೇವ್ರ ಆರಾಧನೆ ಕೊಡತ್ತ. ದೇವರಿಲ್ಲ ಅದ್ರ ಇಲ್ಲ ಸಿಗಲ್ಲ. ಚಿಂತಿದ ಕೆಲವರು ಬಹಳ ಚಿಂತೆ ಏನಾಯ್ತದೋ ಏನಾಗಲ್ಲ. ದೇವರಲ್ಲಿ ಭರವಸೆ ಇರುವುದು. ದೇವರಲ್ಲಿ ಭರವಸೆ ಇಲ್ಲಿಗ ಒಳ್ಳೆ ಅದ್ಭುತ ಸೇವಕು, ಒಳ್ಳೆ ಅದ್ಭುತ ಸೇವಕು.
ನೋಡಿ, ಯಾರ್ಯಾರಿಗೆ ಏನೇನು ಅವಸರ ಅದನ್ನು ಅವೆಲ್ಲ ಸಾಮಾನುಗಳ ಕೊಟ್ಟು, ಯಾರಿಗೆ ಏನೇನು ಬೇಕು, ಯಾವ ಮೆಡಿಸಿನ್ಸ್ ಏನೇನು ಬೇಕು ಎಲ್ಲ ಸಹಾಯ ಮಾಡಿ ತಿರುಗಿ ಅವರು ಅವ್ರ ದೇಶಕ್ಕೆ ಸೇರ. ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಅಪನಂಬಿಕಸ್ಥರು ಏನ್ ಕ್ವಶನ್ ಹಾಕಿರೋದು ಅವ್ರಿಗೆ, ಇಷ್ಟು ನೀವು ಅಭಿವೃದ್ಧಿ ಹೊಂದಬೇಕಾದ್ರೆ ಕಾರಣ ಏನು? ಇಷ್ಟು ತಂದು ನಮ್ಮ ಭಾರತ ದೇಶಕ್ಕೆ ಸಮರ್ಪಣೆ ಮಾಡಬೇಕಾದ್ರೆ ಎಲ್ಲಿಂದ ಬಂತು, ಹ್ಯಾಂಗ ಬಂತು ನಿಮ್ಗ? ಮತ್ತು ನಿಮ್ಮ ಮಗನ ಬಳಿ 100 ಟ್ರಕ್ ಎಲ್ಲಿಂದ ಬಂದು, 20 ವಿಮಾನಗಳು ಎಲ್ಲಿಂದ ಬಂದು, 2 ಹೆಲಿಕಾಪ್ಟರ್ ಬಳಿ ಎಲ್ಲಿಂದ ಬಂದು? ಯಾರ ಬೇರೆ ಬಿಸ್ನೆಸ್ ಅನ್ಯಾಯವಾಗಿ ಅಂತ ಸಂಪಾದನೆ ಮಾಡ್ತೀರಿ ನೀವು, ಅನ್ಯಾಯವಾಗಿ ಅಂತ ಕಳಿಸ್ತೀರಿ ಅಂತ ಹೇಳಿ ಕೆಲವು ಕ್ವಶನ್ಗಳು ಅವರಿಗೆ ಅಂದಾಗ ಟೆಲಿಗ್ರಾಮ್ ಮಾಡಿದಾಗ ಅವ್ರಿಗೆ ಮಾಡಿದಂತ, ಬಾಬು ಒಂದು ಪೆನ್ ತಗೋಪ್ಪ, ಒಂದು ಬುಕ್ ತಗೋ, ಡೈರಿ ತಗೊಂಡ್ ಬಾ, ನಾನು ಹ್ಯಾಂಗ ಅಭಿವೃದ್ಧಿ ಹೊಂದಿದ ಈಗ ನಾನು ಹೇಳ್ತಾ ಅಂತ ಹೇಳಿ ಅವ್ರು ಹೇಳಿರಂತ. ಆ ಬುಕ್ ತಗೊಂಡು ಪೆನ್ ತಗೊಂಡು ಅವ ಟಿವಿ ಆಂಕರ್ ಅಂತ ಬಂದನು ಕುಂತು ಟೇಬಲ್ ಮೇಲೆ ಕುಂತನು, ಅವ್ರು ಹಿಂಗ ಅವ್ರ ಕುಂತನು, ಬರ್ಕೋಪ್ಪ ಬರ್ಕೊಂಬಂದ್ರೆ ಬರ್ಕೋ, ಹೇಳಿ ನೀ ಬರ್ಕೋ ಹೇಳ್ಬೇಕಲ್ಲ ಪ್ರಾರ್ಥನೆ ಅಂತ. ಇಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲನೇದು ಪ್ರಾರ್ಥನೆ. ಬರ್ಕೋ ಬಂದ್ಬಿಟ್ಟಿಲ್ಲ. ಎರಡನೇದು ಮತ್ತೆ ಹೇಳ್ತಾರ ಅಂತ ಹೇಳಿ ಆಲೋಚನೆ ಮಾಡ್ತಾರೆ. ಮತ್ತೆ ಎರಡನೇ ಕ್ವಶನ್ ಕೇಳ್ತಾನಂತ, ನಿನ್ನ ಮಕ್ಕಳಲ್ಲಿ 20 ವಿಮಾನ, 2 ಹೆಲಿಕಾಪ್ಟರ್, 100 ಟ್ರಕ್ಗಳು ಎಲ್ಲಿ ಬಂದು? ದೊಡ್ಡ ಬಿಸ್ನೆಸ್ ವ್ಯಾಪಾರ ನಿನ್ನ ಮಗನಲ್ಲಿ ಎಲ್ಲಿ ಬಂತು? ಬರ್ಕೋ ಅಂತ ಪ್ರಾರ್ಥನೆ ಅಂತ ಬರ್ತಾರೆ. ಪ್ರಾರ್ಥನೆ ಬರ್ಕೋ ಪ್ರಾರ್ಥನೆ ಅಂದಾಗ ಏನು ಮತ ಮೊದಲೇ ಪ್ರಾರ್ಥನೆ ಹೇಳ್ತಾನ, ಎರಡನೇ ಕೂಡ ಪ್ರಾರ್ಥನೆ ಅಂತ ಹೇಳ್ತಾನ, ಮೂರನೇದು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ, ಮೂರನೇದು ಹ್ಯಾಂಗೆ ನೀವು ಪ್ರಾರ್ಥನೆ ಹೇಳ್ತಾನೆ ಅಂತೇಳಿ ಕೆಳಗೆ ಪ್ರಾರ್ಥನೆ ಬರ್ಬೋದು. ಕೇಳಪ್ಪ ಮೂರನೇ ಕ್ವಶನ್ ಕೇಳು. ಇಲ್ಲ ನೀನು ಆಲ್ರೆಡಿ ಪ್ರಿಯ ಸುಮ ಬಿಲಿಗ್ರಾಮ್ ಅವ್ರ ಸುವಾರ್ತೆ ಸೇವೆ ಪ್ರಕಟಿಸಿದ, ಸುವಾರ್ತೆ ಮಾಡಿದ, ಬೆಳೆಸಿದ, ಅನೇಕ ಜನರಿಗೆ ಸಹಾಯ ಮಾಡಿದ್ರ. ಒಂದು ದಿನ ಪ್ರಾರ್ಥನೆ ಇಲ್ಲದೆ ಅವ್ರಿಗೆ ಅವ್ರ ಮನೆ ಅಭಿವೃದ್ಧಿ ಪಡಿಸಿದ್ದೇವು, ಅವ್ರ ಮಕ್ಕಳಿಗೆ ಅಭಿವೃದ್ಧಿ ಪಡಿಸಿದ್ದೇವು, ಅವ್ರು ಮಾಡ್ತಕ್ಕಂಥ ಸೇವೆ ಅಭಿವೃದ್ಧಿ ಪಡಿಸಿದ್ದೇವು. ಯಾಕೆ ಅಭಿವೃದ್ಧಿ ಪಡಿಸಿನ? ಪ್ರಾರ್ಥನೆ. ಪ್ರಾರ್ಥನೆ ಇಲ್ಲದೆ ಯಾವ ಕ್ರಿಸ್ತವರು, ಯಾವ ಸಭಾಪಾಲಕರು, ಯಾವ ಸೇವಕರು, ಯಾವ ವಿಶ್ವಾಸಿ, ಯಾವ ಕ್ರಿಸ್ತವರು ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ. ಯಾರು ಪ್ರಾರ್ಥನೆಯಲ್ಲಿ ಕಾಲವನ್ನು ಕಳೆದರೋ ಅವ್ರು ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ. ಚಿಂತೆ ಖಾಲಿ, ಏನಾಯ್ತದೋ ಏನಿಲ್ಲೋ, ಏನಾಯ್ತದೋ ಏನಿಲ್ಲೋ, ನಾವು ಬೆಳಿತೇವೋ ಇಲ್ಲೋ, ನಮಗೆ ಸಿಗ್ತದಿಲ್ಲೋ, ನಮಗೆ ಸಹಾಯ ಆಗ್ತದಿಲ್ಲೋ, ನಾವು ಅಭಿವೃದ್ಧಿ ಆಗ್ತಿಲ್ಲೋ, ಚಿಂತೆ 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 ಚಿಂತೆ. ಪ್ರಾರ್ಥನೆಯಲ್ಲಿ ಚಿಂತೆ ದೇವರು ಒಪ್ಪಿಸಿಕೊಟ್ಟು ಆತನು ಸಾಧಿಸ್ತಾನೆ. ಹಲ್ಲೆಲೂಯಾ. ಯಾರು ಸಾಗಿಸ್ತಾರ? ಸಾಗಿಸ್ತಾರ. ನನಗೆ ಯಾರ ಹೊಡೆದಿರಂದ್ರ ಇವ್ರ ಮುಖದ ಮೇಲೆ ನನಗೆ ಬರೀ ಕಾಣಿಸ್ತದೆ. ಕಾಣಿಸ್ತದ? ಬರೀ ಕಾಣಿಸ್ತದ, ಪ್ರೂಫ್ ಸಿಗ್ತದ. ಮತ್ತು ದೇವ್ರು ಹೊಡೆದ ಪ್ರೂಫ್ ಸಿಗ್ತದ? ಯಾರು ಹೊಡೆದಾರೆ ಹೇಳೋ ಪ್ರೂಫ್ ಸಿಗ್ತದ? ಪ್ರೂಫ್ ಸಿಗ್ತದ? ಸಿಗಲ್ಲ. ಮನುಷ್ಯ ಹೊಡೆದ ಪ್ರೂಫ್ ಸಿಗ್ತದ? ದೇವರಿಂದ ಪ್ರೂಫ್ ಸಿಗಲ್ಲ. ಮನುಷ್ಯ ಕೊಟ್ಟಿದ್ದು ನಾನು ಕೊಟ್ಟಿದ್ದ ಅಂತ ಹೇಳ್ತಾನ, ದೇವರ ಕೊಟ್ಟದಂದ್ರ ನಾವು ಕೊಟ್ಟಿದ್ದ ಅಂತ ಹೇಳಿ ದೇವರು ಎಂದಿಗೂ ಹೇಳ್ತಾನಲ್ರಿ. ಹಲ್ಲೆಲೂಯಾ. ಅಂತ ಕೊನೆಯದಾಗಿ ಕೀರ್ತನೆಗಳು 37ನೇ 18ನೇ ವಚನ ಓದ್ರಿ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ. ಯಾರು? ಹಲ್ಲೆಲೂಯಾ. ಯಾರ್ದ್ರಿ? ದೇವರ ಸದ್ಭಕ್ತರೇ. ದೇವರಲ್ಲಿ ನಂಬಿಕೆ, ವಿಶ್ವಾಸ ಇಟ್ಟು ಭಯದಲ್ಲಿ, ಭಕ್ತಿಯಲ್ಲಿ ಬೆಳೆದು ಯಾರು ದೇವರಿಗೆ ತನ್ನ ಆತ್ಮ, ಪ್ರಾಣ, ಶರೀರವೆಲ್ಲ ಒಪ್ಪಿಸಿ ಕೊಡ್ತಾರೋ ಅವರು ಜೀವವನ್ನು ಮಾಡ್ತಾರಂತ ಲಕ್ಷಿಸ್ತಾರಂತ ಪಡೆಯದೆ ಅಂತಾರೇ. ಪಾರ್ಲಿಮೆಂಟ್ ನಿಗಾ ನೋಡ್, ಆ ಪಾರ್ಲಿಮೆಂಟ್ ನಿಗಾ ನೋಡ್ ಅಂತ ಹೇಳ್ತೇವಲ್ಲ, ನಿಗಾ ಇಡ್ರಿ ಅಂತ ನಾವು ಪಾರ್ಲಿಮೆಂಟ್ ಹೇಳ್ತೇವಲ್ಲ, ನಿಗಾ ಅಂತ ಹೇಳ್ತೇವಲ್ಲ. ಆಮೇಲೆ ನಿಗಾದಂತ ಒಂದು ಚಪ್ಪಾಳೆ ಮನುಷ್ಯ ಲಕ್ಷಿಸ್ಬೇಕಾ ಅಥವಾ ದೇವರು ಲಕ್ಷಿಸ್ಬೇಕು? ನಮಗೆ ಯಾರು ಲಕ್ಷಿಸ್ಬೇಕು? ಮನುಷ್ಯ ನೋಡುವ ಹಾಗಿರ್ಬೇಕಾ ಅಥವಾ ದೇವರು ನೋಡುವ ಹಾಗಿರ್ಬೇಕಾ? ನಾವು ಹಾಗಿರ್ಬೇಕ್ರಿ. ದೇವರು ನೋಡುವ ಹಾಗಿರ್ಬೇಕು. ಮನುಷ್ಯ ನೋಡುವ ಹಾಗಿಲ್ಲ, ದೇವರು ನೋಡ್ತಾನ ಎಂಬುದಾಗಿ ಆ ಭಕ್ತಿಯಲ್ಲಿ, ಆ ಭಯದಲ್ಲಿ ನೀಡಿದ್ದು ಬರ್ತಿದ್ರ ದೇವರನ್ನು ಲಕ್ಷಿಸ ಸದ್ಭಕ್ತರಿಗೆ ಎಂದಿಗೂ ಆತನು ಕೈ ಬಿಡಲ್ಲ. ಸ್ವಾಸ್ಥ್ಯ
ಸಾಧ್ಯ ಇಲ್ಲ. ಆ ಮನುಷ್ಯ ಮಾತ್ರನೇ ಉನ್ನತ ಸ್ಥಾನದಲ್ಲಿ ಬರ್ತಂದ್ರೆ ನಿಲ್ಲುವುದು ಎಂಬುದಾಗಿ ನಿಲ್ಲುತ್ತಂತ್ರಿ. ಕೆಲವಂತಲ್ಲ ಎಲ್ಲಿ ಕಾರ್ಯದಲ್ಲಿ ಅಲ್ಲೇ ಹೋಗಿ ನಿಲ್ಲಿರ್ತಾವ್ರಿ. ಯಾರು ಸಾವುಕಾರ ಅವ್ರ ಮೇಲೆ ರೊಕ್ಕ ಇರ್ತಾವ್ರಿ, ಗರೀಬರ ಮೇಲೆ ರೊಕ್ಕ ಇರಲ್ಲ. ಅಲ್ಲೂಯ ಇಲ್ಲ ಅಂತೀರಿ, ಅಲ್ಲೂಯ ಇಲ್ಲ ಅಂತೀರಿ. ಗರೀಬ್ ಯಾರು ಒಂದ್ಸತಿ ಹೇಳ್ತಾರೆ, ಗರೀಬ್ ಮನುಷ್ಯ ಯಾರು? ಗರೀಬ್ ಅನ್ನೋದು ಯಾರು? ಗರೀಬ್ ಯಾರು? ಗರೀಬಲ್ಲಿ ಕ್ರಿಸ್ತನಲ್ಲೇನೋ ಮನುಷ್ಯ ಗರೀಬ. ಗರೀಬ್ ಯಾರಿಗಂತ ಗೊತ್ತಾನ? ಉಟ್ಕೊಳಕ್ ಬಟ್ಟೆ ಇರಲ್ಲ, ಕಾಲ ಹಾಕೊಳಕ ಚಕ್ಲಿ ಇರಲ್ಲ, ಊಟ ಮಾಡೋದಕ್ಕಾಗಿ ಊಟ ಇರಲ್ಲ. ಅವನ ಸ್ಥಿತಿ ಹೀನವಾಗಿರ್ತದ. ಅವನ ಮೈದಲ್ಲಿ ಬಟ್ಟೆ ಕಾಣಿಸಲು, ಕಾಲ ಉಟ್ಕೊಳಕ ಚಕ್ಲಿ ಕಾಣಿಸಲು, ಅವನ ಬಳಿ ಯಾವುದು ಲಕ್ಷಣ ಇರೋದಂತೆ ಮೈಯೆಲ್ಲ ಹೊಲಸಾಗಿ ಗಲೀಜಾಗಿ ನೀಚನಾಗಿ ಯಾವುದೋ ಒಂದು ಸ್ಥಿತಿಯಲ್ಲಿ ಬಿದ್ದೋಗಿರ್ತಕ್ಕಂಥದ್ದು, ಏನು ನಮಗೆ ಮಾಡ್ಕೊಳ್ತಕ್ಕಂಥ ಮನುಷ್ಯ ಗರೀಬ್. ಒಂದು 1000 ರೂಪಾಯಿ ಮನುಷ್ಯನ ಬಳಿ ಒಂದು ಬೆಲೆ ಉಳ್ಳ ವಸ್ತುವನ್ನು ಕೂಡ ಆ ಮನುಷ್ಯ ಗರೀಬಲ್ಲಿ ಇರಲು ಸಾಧ್ಯ ಇಲ್ಲ. ಫೋನ್ ಯೂಸ್ ಮಾಡ್ತಕ್ಕಂಥ ಮನುಷ್ಯ ಗರೀಬ್ರಿ? ಫೋನ್ ಯೂಸ್ ಮಾಡ್ತಕ್ಕಂಥ ಮನುಷ್ಯ ಗರೀಬ? 1000 ರೂಪಾಯಿ ಫೋನ್ ಮೇಂಟೈನ್ ಮಾಡ್ತಕ್ಕಂಥ ಮನುಷ್ಯ ಗರೀಬನನ್ರಿ? ಇಲ್ಲ. ತಿಂಗಳಿಗೆ ಬ್ಯಾಲೆನ್ಸ್ ಆಗ್ತಾನ ಫೋನ್ 200-300 ರೂಪಾಯಿ 300 ರೂಪಾಯಿ ಬ್ಯಾಲೆನ್ಸ್ ಆಗ್ತಾನ, ಅವ ಗರೀಬ ಅಲ್ಲ. ಯಾವ ಮನುಷ್ಯನು ನಾನು ಗರೀಬಿದ್ದ ನಮಗೆ ದೇವ್ರ ಸಹಾಯ ಬೇಕೆಂದು ಹೇಳಕ್ ಸಾಧ್ಯ ಇಲ್ಲ. ಗರೀಬ ಶಬ್ದ ನಿನ್ನ ಒಳಗೆ ಬರಲು ಸಾಧ್ಯ ಇಲ್ಲ. ಯಾಕಂದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯ, ಯಾವ ಮನುಷ್ಯ ದೇವರಲ್ಲಿ ನಂಬಿಕಸ್ಥನಾಗಿದ್ದು, ಯಾವ ಮನುಷ್ಯ ದೇವರಲ್ಲಿ ಭರವಸೆ ವಿಶ್ವಾಸ ಇಟ್ಟು ನಂಬಿಕೆಯಲ್ಲಿ ಬೆಳೆದು ಬಲ ಹೊಂದಿ ಉನ್ನತ ಸ್ಥಾನ ಪಡ್ತಾನೋ ಆ ಮನುಷ್ಯ ನಾವು ಗರೀಬರಿದ್ದೇವೆ ತಂದಿಗೆ ಹೇಳ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕ್ರಿಸ್ತನ ಮಗಳು ಇದ್ದಾಗ ಪರಲೋಕದ ಒಂದು ಐಶ್ವರ್ಯವಂತನಾಗಿದ್ದು ಪ್ರೇರಣೆ, ಪರಲೋಕದ ಐಶ್ವರ್ಯವಂತನಾಗಿದ್ದು ಪ್ರೇರಣೆ. ನೀನು ಪರಲೋಕದಲ್ಲಿ ಸ್ಥಳ ಬರುವನಾಗಿದ್ದೆ, ನೀನು ಧನ್ಯನಾಗಿದ್ದು ಪ್ರೇರಣೆ. ಯಾವುದೂ ಆಶ್ಚರ್ಯ ಯಾಕೆ ಆಹಾರ ಆದ್ರೆ ದೇವರಿಗೆ ಕೊಡ್ತಾನೆ ಅಷ್ಟೇ. ಆದರೆ ಪ್ರೇಸಮ ಈ ಲೋಕದಲ್ಲಿ ಬಡವರು ಯಾರು ಇಲ್ಲ. ಬಡವರು ಯಾರಿಲ್ಲ. ಬಡವರು ಯಾರು ಅದನ್ನ ಕ್ರಿಸ್ತನನ್ನು ನಂಬಲಂದಂತ ಜನ ಬಡವನು ಪ್ರೇರಣೆ. ಈ ಲೋಕದಲ್ಲಿ ಧನ ಆಸ್ತಿ ಐಶ್ವರ್ಯ ಒಳಗಿರ್ತದ, ಅವನ ಬಳಿ ಕ್ರಿಸ್ತನು ಇರಲ್ಲ. ಅದಕ್ಕವ ಬಡವನ ಪ್ರೇರಣೆ. ಎಲ್ಲಿ ಪರಲೋಕದಲ್ಲಿ? ಇಲ್ಲಿ ಐಶ್ವರ್ಯವಂತನ ಪರಲೋಕದಲ್ಲಿ ಅಂತ ಅವನಿಗೆ ಸ್ಥಳ ಸಿಗ್ತೇನ್ರಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿದ್ದು ಐಶ್ವರ್ಯವಂತನು, ಕ್ರಿಸ್ತನ ಆಚರಣೆ ಮಾಡಿಕೊಂಡು ಬೆಳೆತಕ್ಕಂಥ ಐಶ್ವರ್ಯವಂತನು, ಕ್ರಿಸ್ತನ ಕಾರ್ಯಕ್ಕಾಗಿ ಬಳಸತಕ್ಕಂಥ ಒಂದು ದುಡ್ಡು ಐಶ್ವರ್ಯವಂತನು, ಅವನಿಗೆ ಪರಲೋಕದಲ್ಲಿ ಸ್ಥಳ ಪ್ರೇರಣೆ. ಯಾವ ಮನುಷ್ಯನು ಕ್ರಿಸ್ತನವನ್ನ ನಿಲ್ಲೋ ಅವ ಐಶ್ವರ್ಯವಂತನು ಎಂದಿಗೂ ಆಗಲು ಸಾಧ್ಯ ಇಲ್ಲ. ಕ್ರಿಸ್ತರು ನೀವು ಐಶ್ವರ್ಯವಂತರು. ಹಲ್ಲೆಲೂಯಾ. ಅಕ್ಕ ನಿಮ್ಮ ಭೂಯಾತ್ರೆ ಚಿಂತೆ ಯಾರ ಮೇಲೆ ಇರ್ಬೇಕು? ಯಾರಿಗೆ ಒಪ್ಪಿಸ್ಬೇಕು ನೀವು? ದೇವರಿಗೆ ಒಪ್ಪಿಸ್ಬೇಕು. ಆಯ್ತದೋ ಇಲ್ಲ ಯಾರು ಸಂಪಾದಿಸೋದ್ರೆ ನಮ್ಗೆ ಸ್ವಸ್ಥತೆ ಆಯ್ತದೆ. ಹಂಗಾರ ಮಾಡಿ ನೀವು ಕಾಲ್ಬೇಕು ನಾವು ಸ್ವಸ್ಥ ಮಾಡಿ, ಆದ್ರೆ ಸಭೆಗೆ ಸ್ವಸ್ಥ ಮಾಡೋದಿಲ್ಲ. ಏಸಮ್ ಸ್ವಸ್ಥ ಮಾಡಿಸೋದು, ಏಸಮ್ ಸ್ವಸ್ಥ ಮಾಡ, ಏಸ್ವಾಮಿಗಳ ಭರವಸೆ, ಏಸು ಕ್ರಿಸ್ತನ ನಂಬಿಕೆ, ಏಸ್ವಾಮಿ ಅದ್ಭುತ ಮಾಡ್ತಾನೆ, ಏಸ್ವಾಮಿ ಸೂಚಕ ಕಾರ್ಯ ಮಾಡ್ತಾನೆ. ನಿನ್ನ ಕುಟುಂಬ ನಾಶನದಿಂದ ಆತನು ನಿನಗ ತಪ್ಪಿಸ್ತಾನೆ. ವಾಕ್ಯಗಳು ನಿಮ್ಮೆಲ್ಲರ ಜೀವಿತಕ್ಕ ಆಶೀರ್ವಾದವಾಗಿ ಲಾಭವಾಗಿ ಮೊದಲು ಏನ್ ಕೇಳಿದೆ ನಾವು? ಏನ್ ಕೇಳಿದೇವ್ರಿ? ಯಾರ ಮೇಲೆ ಬಳಸ್ಬೇಕು? ಒಳ್ಳೆ ಮಾಡ್ಬೇಕಾ ಕೆಟ್ಟ ಮಾಡ್ಬೇಕಾ? ಏನ್ ಮಾಡ್ಬೇಕು? ದೇವರಲ್ಲಿ ಭರವಸೆ ಇಟ್ಟು ಒಳ್ಳೆಯ ಮಾಡು. ತಿರುಗಿ ಎರಡನೇ ನೋಡ್ತೇವೆ, ಸಂತೋಷ ಉಳ್ಳವನಾಗಿದ್ದರೆ ನಿಷ್ಠಾರ್ಥ ಎಲ್ಲ ದೇವರು ನೆರವೇರಿಸ್ತಾರೆ. ಸಂತೋಷವಾಗಿರ್ಬೇಕಾದ್ರೆ ನಂಬಿಕೆ ನಿನ್ನ ಒಳಗೆ ಬಹಳಷ್ಟು ಅದ್ಭುತ. ನಿನ್ ಭೂಮಿಯ ಚಿಂತೆ ಯಾರಿಗೆ ಒಪ್ಪಿಸ್ಬೇಕು? ಮನುಷ್ಯರಿಗ? ದೇವರಿಗೆ ಒಪ್ಪಿಸ್ಬೇಕು. ಭೂಮಿಯ ಚಿಂತೆ ಅವರ ದೇವರಿಗೆ ಒಪ್ಪಿಸ್ತಾರ. ದೇವರಿಗೆ ಭೂಲೋಕದಲ್ಲಿ ನಡೆಸ್ತಾರ, ಒಳ್ಳೆದಾಗಿ ಪರಲೋಕದ ಮಾರ್ಗದಲ್ಲಿ ಆತನು ನಡೆಸ್ಕೊಳ್ತಾರ. ಅಂತ ಈ ವಾಕ್ಯದ ಮೇಲೆ ಜೀವಿತದಲ್ಲಿ ಆಶೀರ್ವಾದವಾಗಿ ಲಾಭವಾಗಿ ಕಣ್ಣು ಶ್ರೀಮಂತ